ನಮಸ್ಕಾರ. ಸೊ, ವೆಲ್ಕಮ್ ಟು ದಿ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಓಕೆ. ಸೊ, ಈ ಒಂದು ಏನಪ್ಪಾ ಅಂದ್ರೆ ವಿಡಿಯೋದಲ್ಲಿ ಸೊ, ಈಗ ನಾಳೆ 1ನೇ ತಾರೀಕು ಅಂದ್ರೆ 1ನೇ ಜೂನ್‌ನಿಂದ ಪ್ರಾರಂಭವಾಗ್ತಾ ಇರುವಂತ ಈ ಅಗ್ನಿವೀರ್‌ಗೆ ಕೇಳ್ತಾ ಇರುವಂತ ಒಂದು ರೀಸನಿಂಗ್ ಪ್ರಶ್ನೆಗಳ ಬಗ್ಗೆ ಸೊ, ನಾವೇನಪ್ಪಾ ಅಂದ್ರೆ ಒಂದು ಸ್ಮಾಲ್ ವಿಡಿಯೋನ ನೋಡೋಣಂತ್ರಿ. ಓಕೆ. ಸೊ, ನೋಡ್ರಿ ಇದರಲ್ಲಿ ನಾ ಏನಪ್ಪಾ ಅಂತಾರೆ ಒಂದು ಮಾಡ್ತಾ ಇರುವಂತ ಏನು ಕ್ವೆಶ್ಚನ್‌ಗಳಿದಾವೆ. ಸೊ, ಇವು ಅಗ್ನಿವೀರ್‌ಗೆ ಅತಿ ಪ್ರಮುಖವಾದಂತ ಒಂದು ಪ್ರಶ್ನೆಗಳಾಗಿದಾವೆ. ಓಕೆ. ಸೊ ಯಾಕಂತಂದ್ರೆ ನೋಡ್ರಿ ಸೊ ನೀವೇನಪ್ಪಾ ಅಂತಾರೆ ಸೊ ಏನ್ ಬಿಡ್ರಿ 5 ಕ್ವಶನ್ ಇರ್ತಾವ. 5 ಕ್ವಶನ್ ಅಂತ ತಿಳ್ಕಸ ನೆಗ್ಲೆಕ್ಟ್ ಮಾಡ್ತೀರಿ. ಆದ್ರ ಸೊ ಕೊನೆ ಗಳಿಗೆಯಲ್ಲಿ ಏನಪ್ಪಾ ಅಂತಾರ ಜಸ್ಟ್ ಪಾಯಿಂಟ್ ಅಥವಾ 1 ಮಾರ್ಕ್ಸ್ ಒಳಗಡೆ ಏನಪ್ಪಾ ಅಂದ್ರೆ ನಿಮ್ಮ ಫೈನಲ್ ಸೆಲೆಕ್ಷನ್ ಆಗದೆ ಇರ್ಬೋದು. ಸೊ ಅದಕ್ಕಾಗಿ ಏನಪ್ಪಾ ಅಂತಾರೆ ಸೊ ಯಾವುದೇ ಕ್ವಶನ್ಸ್ ಇರ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಸೊ ನೆಗ್ಲೆಕ್ಟ್ ಮಾಡಿದ್ರೆ ಸೊ ದೆನ್ ನಾಳೆ ನಿಮ್ಮ ಸೆಲೆಕ್ಷನ್ ಆಗುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಇರ್ತೈತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣಂತ. ಸೊ ಹಾಗಾದ್ರೆ ಈ ಒಂದು ಮೊದಲಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡ್ರಿ ಸೊ ಹಾಗಾದ್ರೆ ಕ್ವಶನ್ ಇದೆ ನೋಡ್ರಿ. ಸೊ ಒಂದು ವೇಳೆ 14/5/1963 ಓಕೆ ಸೋಮವಾರವಾದರೆ ಇಲ್ಲಿ ನೋಡ್ರಿ ಏನ್ ಕೇಳ್ಯಾರ ಅಂತಾರ 65 ದಿನಗಳ ನಂತರ ಯಾವ ದಿನವಾಗಿತ್ತು ಅಂತ ಕೇಳ್ತಾರ. ಓಕೆ. ಸೊ ಹಾಗಾದ್ರೆ ನೋಡ್ರಿ ಸೊ ಆಲ್ರೆಡಿ ನಮಗೆ ಒಂದು ಏನ್ ಕೊಟ್ಟಾರ ಸೊ ಡೇಟ್ ಕೊಟ್ಟಾರ ಏನಂತೇಳಿ 14/5/1993. ಸೊ ಯಾವ ದಿನ ಆಗಿತ್ತಪ್ಪ ಅಂದ್ರ ಸೋಮವಾರ ಆಗಿತ್ತು. ಓಕೆ. ದೆನ್ 65 ದಿನ ಆದ್ಮೇಲೆ ಏನಿತ್ತು ಅಂತ ಕೇಳೋದಾದ್ರೆ ನೋಡ್ರಿ ಸೊ ಇಲ್ಲಿ ನೀವು ಸೊ 1 ದಿವಸ 2 ದಿವಸ ಈ ರೀತಿ ಅಂದ್ರ ಸೋಮವಾರ ಆಯ್ತಾ ನೆಕ್ಸ್ಟ್ 1 ದಿವಸ ಅಂದ್ರೆ ಮಂಗಳವಾರ ಬುಧವಾರ ಗುರುವಾರ ಸೊ ಈ ರೀತಿ ನೀವು 65 ದಿನಗಂಟ್ಲಿ ಎನಿಸ್ಬೇಕಂತಾರ ಸೊ ಬಾಳ ಟೈಮ್ ತಗೋತದ್ರಿ. ಮತ್ತ ನಡಕ್ ಏನಾರ ಕನ್ಫ್ಯೂಸ್ ಆಗ್ತಂತಿಕೋರಿ ಮತ್ತ ಮೊದಲದಿಂದ ಎನಿಸ್ಬೇಕು. ಓಕೆ. ಸೊ ಏನಿಲ್ಲ ಸೊ ಇಲ್ಲಿ ಒಂದು ಸಿಂಪಲ್ ಟ್ರಿಕ್ ಏನಪ್ಪಾ ಅಂದ್ರ ನೋಡ್ರಿ ಎಷ್ಟು ದಿವಸಪ್ಪ ಅಂದ್ರ 65 ದಿನ ಕೊಟ್ಟಾರ ನೋಡ್ರಿ 65 ದಿನ ಹೌದಲ್ಲ. ಹಾಗಾದ್ರೆ ಇದನ್ನ ನಾವ್ ಏನ್ ಮಾಡೋದಂತಾರ ವಾರಕ್ಕೆ ಕನ್ವರ್ಟ್ ಮಾಡೋದು. ವಾರ ಅಂತಾರ ಎಷ್ಟು 7 ದಿನ. ಒಂದು ವಾರಕ್ಕೆ ಎಷ್ಟು ದಿವಸ 7 ದಿನ ಅಂತಂದ್ರ ಸೊ ಈ 65 ಏನ್ ಮಾಡೋದಂದ್ರ 7ರಲ್ಲಿ ಭಾಗಾಕಾರ ಮಾಡ್ರಿ. ಸೊ ದೆನ್ ನೋಡ್ರಿ 7 9ಲೆ 63 ಆಕೈತಿ. ಸೊ ಹಾಗಾದ್ರೆ ಇಲ್ಲಿ ನಮಗ್ ಶೇಷ ಎಷ್ಟು ಉಳಿತಪ್ಪ ಅಂದ್ರ 2 ಉಳಿತು ನೋಡ್ರಿ. ಓಕೆ. ಹಾಗಾದ್ರೆ ಯಾವಾಗ್ಲೂ ನೋಡ್ರಿ ಈ 9 ವಾರ ಅಂತ ನೋಡ್ರಿ 1 ವಾರ ಆದ್ರೂ ಕೂಡ ನಾವು ಸೋಮವಾರ ಬರ್ತೈತಿ 2 ವಾರ ಆದ್ರೂ ಸೋಮವಾರ ಬರ್ತೈತಿ ಹಿಂಗ್ 9 ವಾರ ಆದ್ಮೇಲೂ ಸೋಮವಾರ ಬರ್ತೈತಿ. ಬಟ್ 9 ವಾರ ಆಗಿ ಎಷ್ಟು ದಿನ ಉಳ್ದಾವ 2 ದಿನ ಉಳ್ದಾವ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಈ ಸೋಮವಾರಕ್ಕ +2 ದಿನ ಮಾಡ್ತೀರಿ. ಓಕೆ. +2 ದಿನ ಮಾಡ್ತೀರಿ. ಸೊ ಹಾಗಾದ್ರೆ ಮಂಗಳವಾರ ಬುಧವಾರ. ಓಕೆ. ಸೊ ಹಾಗಾದ್ರೆ ಆನ್ಸರ್ ಏನಾಯ್ತ್ರಿ ಬುಧವಾರ ಆನ್ಸರ್ ಆಗ್ತದೆ. ಸೊ ದ ಆಪ್ಷನ್ ಬಿ ವೆನಸ್ಡೇ ಇಸ್ ದ ರೈಟ್ ಆನ್ಸರ್. ಓಕೆ. ಹಾಗಾದ್ರೆ ಸೊ ನೋಡ್ರಿ ವೆನಸ್ಡೇ ಅಂತಾರ ಏನು ಸೊ ಬುಧವಾರ. ಓಕೆ. ಸೊ ಹಾಗಾದ್ರೆ ಸೊ ಈ ಪ್ರಶ್ನೆ ನಿಮಗೆ ಅರ್ಥ ಆಗಿರ್ಬೇಕು. ಸೊ ನೆನಪಿಟ್ಕೊಳ್ರಿ. ಸೊ ದಿನಗಳಲ್ಲಿ ಕೊಟ್ಟಿದ್ರ ಅಂತಂದ್ರ ಸೊ ಡೈರೆಕ್ಟ್ಲಿ ನಾವೇನ್ ಮಾಡ್ಬೇಕು 7ರಿಂದ ಭಾಗ ಹೊಡಿಬೇಕ್ರಿ. ಉಳಿದಿರುವಂತ ಶೇಷವನ್ನ ಕೊಟ್ಟಿರುವ ದಿನಕ್ಕೆ ನಾವೇನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕು. ಸೊ ಹಾಗಾದ್ರೆ ಏನ್ ಮಂತ್ರಿ 2 ಅಂತಾರ ವೆನಸ್ಡೇ ಅಂದ್ರ ಬುಧವಾರ ಆನ್ಸರ್ ಆಗ್ತದೆ. ಓಕೆ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ್ರಿ. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಸೊ ಮುಂದಿನ ಪ್ರಶ್ನೆ ಏನೈತಪ್ಪ ಅಂತಾರ ಓಕೆ. ಸೊ ನೋಡ್ರಿ ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಕೊಟ್ಟಾರ ಏನಪ್ಪಾ ಅಂದ್ರ ಒಂದು ನಿಗದಿತ ಕೋಡ್ ಭಾಷೆಯಲ್ಲಿ ಗೈಡ್ ಅನ್ನು 549217 ಅಂತ ಬರೆದಾರ ಹೌದಲ್ರಿ. ಹಾಗಾದ್ರೆ ಅದೇ ಭಾಷೆಯಲ್ಲಿ ಸ್ಪೀಕ್ ಅನ್ನು ಯಾವ ರೀತಿ ಬರೆಯಲಾಗ್ತೈತಿ ಅಂತ ಕೇಳತ್ತಾರ. ಓಕೆ. ಹಾಗಾದ್ರೆ ಈಗ ನಾವು ನೋಡೋದಾದ್ರೆ ನೋಡ್ರಿ ಏನ್ ಕೊಟ್ಟಾರು ಗೈಡ್ ಕೊಟ್ಟಾರ GUIDE. ಓಕೆ. ನೋಡ್ರಿ ಇಲ್ಲಿ ಏನಂತ ಬರ್ದಾರ 5492 ನೋಡ್ರಿ 17. ಓಕೆ. ಬಟ್ ನಮಗ್ ನೋಡ್ರಿ 1 2 3 4 5 ಲೆಟರ್ಸ್ ಅದಾವ 5. ಓಕೆ. ಡಿಜಿಟ್ ನೋಡೋದಾದ್ರೆ ನೋಡ್ರಿ 1 2 3 4 5 6. ಸೊ ನೋಡ್ರಿ ಹಾಗಾದ್ರೆ ಲೆಟರ್ಸ್ ಗಿಂತ ಡಿಜಿಟ್ ಜಾಸ್ತಿ ಇತ್ತಪ್ಪ ಅಂತಾರ ಸೊ ದೆನ್ ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಡೆಫಿನೆಟ್ಲಿ ಆ ಒಂದು ಲೆಟರ್ ನ ಸ್ಥಾನಗಳ ಮೇಲೆನೆ ಹೋಗಿರ್ತದ. ಓಕೆ. ಹಾಗಾದ್ರೆ ನೋಡ್ರಿ ಹಾಗಾದ್ರೆ ಈಗ ನಾವು ನೋಡೋದಾದ್ರೆ ನೋಡ್ರಿ ಬಟ್ ಜಿ ಅಲ್ಫಾಬೆಟಿಕಲಿ ನಾವು ನೋಡೋದಾದ್ರೆ ಎಷ್ಟನೇ ಸ್ಥಾನಕ್ಕೆ ಬರ್ತೈತಿ 7ನೇ ಸ್ಥಾನಕ್ಕೆ ಬರ್ತೈತಿ ಹೌದಲ್ರಿ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಂತೂ 7 ಇಲ್ಲ. ಆದ್ರೆ ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಲಾಸ್ಟಿಗೆ 7 ಐತಿ ನೋಡ್ರಿ ಹೌದಲ್ಲ ಲಾಸ್ಟಿಗೆ 7 ಐತಿ. ಸೊ ಹಾಗಾದ್ರೆ ಅದೇ ರೀತಿ ನೋಡ್ರಿ ಯು ಅಂತಾರ ಎಷ್ಟನೇ ಬರ್ತೈತಿ ನೋಡ್ರಿ ಯು ಅಂತಾರ ಸೊ 21ನೇ ಲೆಟರ್ ಬರ್ತೈತಿ. ಓಕೆ. ಹಾಗಾದ್ರೆ ಇಲ್ಲೂ ಕೂಡ ನೋಡ್ರಿ 21 ಐತಿ. ಅಂದ್ರೆ ಏನಾಗೈತಿ ಅಂದ್ರ ಸೊ ಜಸ್ಟ್ ಈ ಗೈಡ್ ನೋಡ್ರಿ ಈ ಗೈಡ್ ಅನ್ನ ಏನ್ ಮಾಡ್ಯಾರಪ್ಪ ಅಂದ್ರ ರಿವರ್ಸ್ ಮಾಡಿದಾರ GDIUG ಅಂತ ಮಾಡ್ಯಾರ. ಸೊ ದೆನ್ ಇವಕ್ ನಂಬರ್ ಕೊಟ್ಟ ನೋಡ್ರಿ ಇ ಅಂತಂದ್ರ 5ನೇ ಲೆಟರು ಡಿ ಅಂತಂದ್ರ 4ನೇ ಲೆಟರು I 9 U 21 ದೆನ್ G is nothing but 7. ಓಕೆ. ಸೊ ಹಾಗಾದ್ರೆ ನೋಡ್ರಿ 549217. ಓಕೆ. ನೋಡ್ರಿ ಇದೈತಿ ಹೌದಲ್. ದೆನ್ ಹಂಗ ನಿಮಗೆ ಏನ್ ಕೇಳಾಕತ್ತಾರ ಈ ಸ್ಪೀಕ್ ಏನಂತ ಬರೀತೀರಿ ಅಂತ ಕೇಳ್ತಾರ ಹೌದಲ್ಲ. ಹಾಗಾದ್ರೆ ಈ ಸ್ಪೀಕ್ ಇದ್ದದನ್ನ ರಿವರ್ಸ್ ಬರೀರಿ ಏನಾಕೈತಿ KAE ಏನು PS ಆಕೈತಿ ನೋಡ್ರಿ ಹೌದಲ್ಲ.
ಅದ್ರ ಕೆ ಅಂತ ಎಷ್ಟನೇ ಲೆಟರ್ 11. ಸೊ ನೋಡ್ರಿ ಡಬಲ್ 1 ಎಲ್ಲಿ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ಹಂಗಾರ ಮತ್ ನೋಡ್ರಿ ಎ ಅಂದ್ರೆ ಎಷ್ಟ 1. ಸೊ ಮತ್ತು ಇಲ್ಲಿ ಒಂದು ಐತಿ. ದೆನ್ ಇ ಅಂತಂದ್ರ ನೋಡ್ರಿ ಎಷ್ಟ 5. ಸೊ ಹಾಗಾದ್ರೆ ನಮ್ದು ಆನ್ಸರ್ ನೋಡ್ರಿ ಈಗ ಎಲ್ಲಿ ಬಂತು, ಆಪ್ಷನ್ ಎದೊಳಗೆ ಬಂದ್ಬಿಡ್ತು ನೋಡ್ರಿ. ಓಕೆ, ಸೊ ಬೇಕಾದ್ರೆ ಬರೋದೆಲ್ಲಾನು ಬರೆದು ನೋಡ್ಬೋದು. ಪಿ ಅಂತಾರ ಸೊ 16, ಎಸ್ ಅಂತಂದ್ರ 19 ನೋಡ್ರಿ. 11151619 ಅಂತಾರ. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ತರ ಎಲ್ಲ ಲಾಜಿಕ್ ಸೊ ಪ್ರಶ್ನೆಗಳು ಬರ್ತಿರ್ತಾವ. ಓಕೆ, ಸೊ ಅದಕ್ಕೆ ನೋಡ್ರಿ, ಸೊ ನೆನಪಿಟ್ಕೊಳ್ರಿ. ಸೊ ಈ ರೀತಿಯಾದಂತ ಪ್ರಶ್ನೆಗಳ ಎಕ್ಸಾಮ್ದೊಳಗೆ ಕೇಳ್ತಿರ್ತಾರ. ಮತ್ತೆ ಇದು ಏನಪ್ಪಾ ಅಂದ್ರ ಪ್ರಶ್ನೆ ಸೊ ಕಳೆದ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯೊಳಗೆ ಬಂದಂತಹ ಪ್ರಶ್ನೆ. ಓಕೆ, ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ್ರಿ. ಎಸ್, ಓಕೆ, ಈ ಮುಂದಿನ ಪ್ರಶ್ನೆ ನೋಡಕ್ಕಿಂತ ಮುಂಚೆ ಏನಪ್ಪಾ ಅಂತಾರ, ಸೊ ನೋಡ್ರಿ, ನೀವು ಏನಪ್ಪಾ ಅಂದ್ರೆ ಈಗ ಅಗ್ನಿವೀರ್ ಪ್ರಯತ್ನ ಮಾಡತ್ತೀರಿ. ಸೊ ದೆನ್ ಮುಂದ ಯಾರಾದ್ರೂ ಮತ್ತೆ ನೀವು SSC ಅಥವಾ ನಿಮ್ ಮನೆಯೊಳಗ ಯಾರಾದ್ರೂ SSC GD ಅಥವಾ ಯಾವ್ದಾದ್ರು ಟ್ರೇಡ್ಸ್ಮನ್ ಎಕ್ಸಾಮ್ ಆಗ್ಲಿ ಅಥವಾ ರೈಲ್ವೆ ಎಕ್ಸಾಮ್ಸ್ ಗಳಿಗಾಗ್ಲಿ, ಸೊ ಈ ತರ ಒಂದು ಎಕ್ಸಾಮ್ಸ್ ಅಂದ್ರೆ ಸೊ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಈ ಎಕ್ಸಾಮಿನೇಷನ್ ಗಳಿಗೆ ನೀವೇನಾದ್ರೂ ಸೊ ಏನಪ್ಪಾ ಅಂದ್ರ ಒಂದು ಅಪ್ಲೈ ಮಾಡಿದ್ರೆ, ಸೊ ದೆನ್ ಏನಪ್ಪಾ ಅಂದ್ರೆ ನೋಡ್ರಿ, ಸೊ ಇದೇ ಜೂನ್ 11ನೇ ತಾರೀಕು ಸೊ ಏನಪ್ಪಾ ಅಂದ್ರೆ ಒಂದು ಹೊಸ ಬ್ಯಾಚ್ ಪ್ರಾರಂಭ ಆಗ್ತದೆ. ಸೊ ದೆನ್ ಈ ಬ್ಯಾಚ್ಗೆ ಏನಪ್ಪಾ ಅಂದ್ರೆ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ದೆನ್ 3 ತಿಂಗಳ ಇರ್ತೈತ್ರಿ. ಸೊ ಡೈಲಿ ಮಾರ್ನಿಂಗ್ 9 ರಿಂದ 5 ಗಂಟೆವರೆಗೂ ಕ್ಲಾಸಸ್ ಇರ್ತವೆ. ಸೊ ನೋಟ್ಸ್ ಕೊಡ್ತೀವಿ. ಸೊ ರೆಗ್ಯುಲರ್ ಟೆಸ್ಟ್ಗಳು ಇರ್ತವೆ. ಸೊ ಎಲ್ಲಾ ಸೇರಿನ ನಿಮಗೇನಪ್ಪಾ 3 ತಿಂಗಳ ಡ್ಯೂರೇಷನ್ ಬರ್ತದೆ. ಓಕೆ, ಸೊ ಹಾಗಾದ್ರೆ ಸೊ ಹೆಚ್ಚಿನ ಮಾಹಿತಿ ಬೇಕಾತಂದ್ರ ಸೊ ನೋಡ್ರಿ ಇಲ್ಲಿ ನಂಬರ್ ಕಾಣೈತಿ, ಈ ನಂಬರ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕೋಚಿಂಗ್ ಸೆಂಟರ್ಗೆ ಬಂದ ಭೇಟಿ ಕೊಡಬಹುದು. ಓಕೆ, ಸೊ ಹಾಗಾದ್ರೆ ನೋಡೋಣ್ರಿ ನೆಕ್ಸ್ಟ್ ಪ್ರಶ್ನೆ. ಸೊ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಐತಿ. ಓಕೆ, ಅರೆ ಈ ಸರಣಿಯಲ್ಲಿ ನೋಡೋದಾದ್ರೆ ನೋಡ್ರಿ, ಸೊ ಇಲ್ಲಿ ನಮ್ಗ ಕೊಟ್ಟಾರ ಎಷ್ಟು ಬರ್ದಾರ್ರಿ, 754, 270, 795, 331, ದೆನ್ 380. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ಹೌದಲ್ಲ, ನಾವ್ ಯಾವ್ದೋ ಒಂದು ಸರಣಿ ಬಂದಾಗ ನಾವು ಮೊದಲು ಏನ್ ಮಾಡ್ಬೇಕು ಅಂದ್ರ ಡಿಫ್ರೆನ್ಸ್ ತೆಗೆದು ನೋಡ್ಬೇಕ್ರಿ. ಓಕೆ, 1ನೇ ಸಂಖ್ಯೆಯಿಂದ 2ನೇ ಸಂಖ್ಯೆಗೆ ಎಷ್ಟು ಡಿಫ್ರೆನ್ಸ್ ಐತಪ್ಪ. ಓಕೆ, ನೋಡ್ರಿ 54 ಇರೋದು 70 ಆಗತೈತಿ ಅಂದ್ರೆ ನೋಡ್ರಿ ಎಷ್ಟಾಗೈತಿ ಅಂತಾರ 16 ಡಿಫ್ರೆನ್ಸ್ ಆಗತೈತಿ. ಹೌದಾ ಇಲ್ರಿ, 16 ಆಗೈತಿ. ದೆನ್ ಇಲ್ಲಿ 70 ಇದ್ದ ನೋಡ್ರಿ 290, 270 290 ಅಂದ್ರೆ 8 ಪ್ಲಸ್ ಆಗೈತಪ್ಪ ಅಂದ್ರೆ 25 ಹೆಚ್ಚಿಗೆ ಆಗೈತಿ. ಹೌದಲ್ಲ, ದೆನ್ 25 ಹೆಚ್ಚಿಗೆ ಆದ್ರೆ ನೋಡ್ರಿ 95 ರಿಂದ 31. ಸೊ 95 ರಿಂದ 30 ಅಂದ್ರ 36 ಹೆಚ್ಚಿಗೆ ಆಗ್ಯದ. ಸೊ ದೆನ್ ಅದೇ ರೀತಿ ಇಲ್ಲಿ ನೋಡ್ರಿ ಎಷ್ಟಾಗೈತಿ ಅಂದ್ರ 49 ಆಗಿರ್ತೈತಿ. ಓಕೆ, ಯಾಕಂದ್ರೆ ಇಷ್ಟ್ರ ಮ್ಯಾಲ ನಮ್ಗೆ ಗೊತ್ತಾಗ್ಬಿಡ್ತೀವಿ ಏನಪ್ಪಾ ಅಂದ್ರ, ಸೊ ನೋಡ್ರಿ ಇಲ್ಲಿ 16, 25, 36, 49. ಸೊ ಇದು ನಿಮ್ಗೆ ಯಾವಾಗ ಗೊತ್ತಾಕೈತಿ ಅಂದ್ರ ಈ ನಂಬರ್ಗಳ ಬಗ್ಗೆ ಐಡಿಯಾ ಇರಬೇಕು. ಓಕೆ, ಇಲ್ಲಿ ನೀವು ಮತ್ತೆ ಉತ್ತರ ನಡಕ್ ಎಲ್ಲ ಮತ್ ನೋಡ್ರಿ ಹಿಂಗ ಈ ಉತ್ತರ ನಡಕ ತಕೊಂತ ಹೋಗಕ್ ಹೋಗ್ಬೇಡ್ರಿ. ಓಕೆ, ಈ ನಂಬರ್ ನೋಡ್ರೆ ನಿಮ್ಗೆ ಗೊತ್ತಾಗ್ಬೇಕು ಇದು ಎಷ್ಟರ ಸ್ಕ್ವೇರ್ ಐತಿ, 4ರ ಸ್ಕ್ವೇರ್ ಐತಿ. ಇದು ಎಷ್ಟರ ಸ್ಕ್ವೇರ್ ಐತಪ್ಪ, 5ರ ಸ್ಕ್ವೇರ್ ಐತಿ. ಇದು ಎಷ್ಟರ ಸ್ಕ್ವೇರ್, 6ರ ಸ್ಕ್ವೇರ್ ಆದ್ರೆ ಇದು ನೋಡ್ರಿ 7ರ ಸ್ಕ್ವೇರ್ ಐತಿ. ಓಕೆ, ಹಂಗಾರೆ ಏನು ಮುಂದೆ ಬರ್ಬೇಕಾದ್ರೆ ಏನು ಬರ್ಬೇಕು, 8ರ ಸ್ಕ್ವೇರ್ ಬರ್ಬೇಕು. ಹೌದಲ್ರಿ, ಸೊ 8ರ ಸ್ಕ್ವೇರ್ ಅಂದ್ರೆ ಎಷ್ಟ, 64. ಓಕೆ, ಹಾಗಾದ್ರೆ 380ಕ್ಕ ಈ 64 ಪ್ಲಸ್ ಮಾಡಿದೀವಿ ಅಂತಂದ್ರೆ ನೋಡ್ರಿ 444 ಬರ್ತೈತಿ. ಹಾಗಾದ್ರೆ 444 ನೋಡ್ರಿ ಎಲ್ಲಿ ಆಪ್ಷನ್ ಐತಂದ್ರ ಸೊ ದ ಆಪ್ಷನ್ ಬಿ ಒಳಗ ಐತಿ ನೋಡ್ರಿ. ಓಕೆ, ಸೊ ಅಂದ್ರೆ ನೋಡ್ರಿ ಈ ತರ ಸ್ಕ್ವೇರ್ ನಂಬರ್ಗಳ ಬಗ್ಗೆ ಗೊತ್ತಿರಬೇಕು, ರೈಟ್, ಕ್ಯೂಬ್ ನಂಬರ್ಗಳ ಬಗ್ಗೆ ಗೊತ್ತಿರಬೇಕು, ಪ್ಲಸ್ ಅಲ್ಲದೆ ಇವನ್ ನಂಬರ್, ಆಡ್ ನಂಬರ್, ನ್ಯಾಚುರಲ್ ನಂಬರ್, ಪ್ರೈಮ್ ನಂಬರ್, ಈ ನಂಬರ್ಗಳ ಬಗ್ಗೆ ಗೊತ್ತಿರೋದಿಲ್ಲದೆ ಆ ನಂಬರ್ಗಳು ಯಾವಾಗ್ಲೂ ಬಂದ್ರೆ ನೀವು ಕಂಡು ಹಿಡಿಯುವಷ್ಟು ಹತ್ರ ರೆಡಿ ಆಗಿರ್ಬೇಕ್ರಿ. ಅಂದ್ರೆ ನೀವು ಎಂತ ಪ್ರಶ್ನೆಗಳನ್ನ ಬಹಳ ಈಸಿಲಿ ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ಸೊ ದೆನ್ ನೋಡ್ರಿ, ಓಕೆ, ಇದು ಒಂದು ಪ್ರಶ್ನೆ ನೋಡ್ರಿ ಏನಪ್ಪಾ ಅಂತಾರ, ಒಂದು ಡೈರೆಕ್ಷನ್ ಸಂಬಂಧಪಟ್ಟಂತ ಪ್ರಶ್ನೆ ಐತಿ. ಹೌದಲ್ಲ, ಡೈರೆಕ್ಷನ್ ಸಂಬಂಧಪಟ್ಟದ್ದು. ಓಕೆ, ಈ ಡೈರೆಕ್ಷನ್ ಸಂಬಂಧಪಟ್ಟದ್ದು ನೋಡ್ರಿ, ಒಬ್ಬ ವ್ಯಕ್ತಿ ಉತ್ತರಕ್ಕೆ 2 ಕಿಲೋಮೀಟರ್ ನಡೀತಾನಂತ. ನೋಡ್ರಿ, ಒಬ್ಬ ವ್ಯಕ್ತಿ ಉತ್ತರಕ್ಕೆ 2 ಕಿಲೋಮೀಟರ್. ಈಗ ನಮಗ್ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ದಿಕ್ಕು ಬರ್ತಾವ. ಹೌದಲ್ಲ, ದಿಕ್ಕುಗಳು ಯಾವ್ಯಾವ ಎಲ್ಲೆಲ್ಲಿ ಬರ್ತಾವ. ಓಕೆ, ಈಗ ನಾವು ದಿಕ್ಕುಗಳು ಎಲ್ಲೆಲ್ಲಿ ಬರ್ತಾವ ಅಂತ ನೋಡೋದಾದ್ರೆ ನೋಡ್ರಿ, ಸೊ ಒಂದು 8 ದಿಕ್ಕುಗಳದಾವ ನಮ್ಮ. ಹೌದಲ್ರಿ, ಆ 8 ದಿಕ್ಕುಗಳಲ್ಲಿ ನೋಡ್ರಿ, ಸೊ ಏನಪ್ಪಾ ಅಂದ್ರ ಇದು ಇರ್ತೈತಿ ಪೂರ್ವ, ಈ ಕಡೆ ಬರ್ತೈತ್ರಿ ಅಂದ್ರ ಬಲಗಡೆ ಸೈಡ್ ಇರ್ತೈತಿ ಪೂರ್ವ, ಎಡಗಡೆ ಪಶ್ಚಿಮ. ಓಕೆ, ಸೊ ಇವಕ್ಕೆ ನಾವು ಏನಂತ ಕರಿತೀವಿ ಅಂದ್ರ ಬುಕ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ನ್ಯಾಚುರಲ್ ಆಗಿ ಚೇಂಜ್ ಆಗ್ತಿರ್ತಾವ, ಬಟ್ ಬುಕ್ ದೊಳಗೆ ನಾವು ಮಾತ್ರ ಅದ್ರ ಈ ಕ್ವಶನ್ ಎಲ್ಲಿ ನೀವು ಬಿಡಿಸತ್ತ ಹೋಗ್ರಿ ಇದ ಡೈರೆಕ್ಷನ್ಸ್ ತಗೋಬೇಕು. ಓಕೆ, ಅಂದ್ರ ಆಲ್ವೇಸ್ ನಮ್ಮ ಬಲಗಡೆ ಬರುವಂತದ್ದು ಪೂರ್ವ, ಎಡಗಡೆ ಬರುವಂತದ್ದು ಯಾವ್ದ್ರಿ ಪಶ್ಚಿಮ, ಮೇಲ್ ಬರುವಂತ ದಿಕ್ಕು ಉತ್ತರ ಆದ್ರೆ
ಕೆಳಗಡೆ ಬರುವಂತ ದಿಕ್ಕ ದಕ್ಷಿಣ ಆಗಿರ್ತೈತಿ. ದೆನ್ ಅದ ನೋಡ್ರಿ ಉತ್ತರ ಮತ್ತು ಪೂರ್ವದ ನಡುವೆ ಸೊ ಯಾವ ದಿಕ್ಕು ಇರ್ತೈತೆ ಅಂದ್ರ ಈಶಾನ್ಯ. ಅದ ದಕ್ಷಿಣ ಮತ್ತು ಪೂರ್ವದ ನಡುವೆ ಯಾವ್ದಿರ್ತೈತ್ರಿ ಆಗ್ನೇಯ. ಓಕೆ, ದೆನ್ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಯಾವ್ದಿರ್ತೈತೆ ಅಂತಂದ್ರ ನೈಋತ್ಯ ಇದ್ರೆ ಅದ ಉತ್ತರ ಮತ್ತು ಪಶ್ಚಿಮದ ನಡುವೆ ಯಾವ್ದಿರ್ತೈತೆ ಅಂದ್ರಿ ವಾಯುವ್ಯ. ಓಕೆ, ಸೊ ಈ ಒಂದು ಏನಪ್ಪಾ ಅಂದ್ರ ದಿಕ್ಕುಗಳನ್ನ ನೀವು ನೆನಪಿಡಬೇಕು. ಓಕೆ, ಹಾಗಾದ್ರೆ ಈಗ ನೋಡ್ರಿ ಒಬ್ಬ ವ್ಯಕ್ತಿ ಉತ್ತರಕ್ಕೆ 2 ಕಿಲೋಮೀಟರ್ ನಡೀತಾನ. ಓಕೆ, ಹಾಗಾದ್ರೆ ನೋಡ್ರಿ ಒಬ್ಬ ವ್ಯಕ್ತಿ, ಸೊ ಈ ವ್ಯಕ್ತಿ ಅದಾನ ಇಲ್ಲಿ. ಓಕೆ, ಹಾಗಾದ್ರೆ ನೋಡ್ರಿ ಯಾವಾಗಲೂ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ ಅಂದ್ರೆ ಇದು ಅವನ ಪ್ರಾರಂಭದ ಸ್ಥಳ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ತೈತ್ರಿ. ಓಕೆ, ಆದ್ರೆ ನೋಡ್ರಿ ಈಗ ಏನ್ ಮಾಡತ್ತಾನವ ಆ ವ್ಯಕ್ತಿ ಏನ್ ಮಾಡತ್ತಾನ್ರಿ 2 ಕಿಲೋಮೀಟರ್ ಸೊ ಎಲ್ಲಿ ನಡೆಯಕತ್ತಾನ ಉತ್ತರಕ್ಕೆ ನಡೆಯತಾನ. ಆದ್ರೆ 2 ಕಿಲೋಮೀಟರ್ ತೋಳ್ರಿ. ಓಕೆ, ಸೊ 2 ಕಿಲೋಮೀಟರ್ ಉತ್ತರಕ್ಕೆ ಬಂದ. ಫೈನ್, ಈ 2 ಕಿಲೋಮೀಟರ್ ಬಂದ ಆದ ನಂತರ ಏನ್ ಮಾಡತ್ತಾನ್ರಿ ಪೂರ್ವಕ್ಕೆ ತಿರುಗಿ. ನೋಡ್ರಿ ಯಾವಾಗ ಅವನ ಪೊಸಿಷನ್ ಇಲ್ಲಿ ಚೇಂಜ್ ಆಯ್ತು ಇಲ್ಲಿಯೂ ಕೂಡ 8 ದಿಕ್ಕುಗಳು ಇದ್ದೇ ಇರ್ತಾವ. ಓಕೆ, ದೆನ್ ಹಾಗಾದ್ರೆ ಪೂರ್ವ ಅಂತಾರೆ ಈ ಕಡೆ ಬಂತ್ರಿ, ಪೂರ್ವ ಅಂತಾರೆ ಈ ಕಡೆ ಬಂತು, ಈ ಕಡೆ ಬಂತು, ಎಷ್ಟು ಬಂದ್ರಿ 10 ಕಿಲೋಮೀಟರ್ ನಡೀತಾನ. ಓಕೆ, ಮತ್ತೇನ್ ಮಾಡತ್ತ ನೋಡ್ರಿ ನಂತರ ಉತ್ತರಕ್ಕೆ ತಿರುಗಿ 3 ಕಿಲೋಮೀಟರ್ ನಡೀತಾನ. ಸೊ ಹಾಗಾದ್ರೆ ಮತ್ತೆ ನೋಡ್ರಿ ಉತ್ತರಕ್ಕೆ. ಓಕೆ, ಹಾಗಾದ್ರೆ ನಾವೇನ್ ಮಾಡೋಣ್ರಿ ಉತ್ತರಕ್ಕೆ ತಿರುಗಿ ಅಂದ್ರೆ ಇಲ್ಲಿಂದ ಮತ್ತೆ ನೋಡ್ರಿ ನಾವೇನ್ ಮಾಡ್ಬೇಕು ದಿಕ್ಕುಗಳನ್ನ ರೆಫರೆನ್ಸ್ ಆಗಿ ತಗೋಬೇಕು. ಸೊ ಉತ್ತರಕ್ಕೆ ಅಂತಾರೆ ಎಷ್ಟು ಬಂದ್ರಿ ಸೊ 3 ಕಿಲೋಮೀಟರ್ ಬಂದ. ದೆನ್ ಅದಾದ ಮೇಲೆ ನೋಡ್ರಿ ಮತ್ತೆ ಪೂರ್ವಕ್ಕೆ ಏನಪ್ಪಾ ಅಂದ್ರೆ ತಿರುಗಿ 2 ಕಿಲೋಮೀಟರ್ ನಡೀತಾನಂತ. ಓಕೆ, ನೋಡ್ರಿ ಹಾಗಾದ್ರೆ ಮತ್ತೆ ಪೂರ್ವ, ಸೊ ಇಲ್ಲಿಂದ ಪೂರ್ವ ಅಂತಾರ ನೋಡ್ರಿ ಎಲ್ಲಿ ಬಂತು ಈ ಕಡೆ ಬಂತು. ಹೌದಲ್, ಸೊ ಹಾಗಾದ್ರೆ ಪೂರ್ವಕ್ಕೆ ನಡೆದು ಏನ್ ಮಾಡ್ತಾನ್ರಿ 2 ಕಿಲೋಮೀಟರ್ ನಡೀತಾನಂತ. ಹಾಗಾದ್ರೆ ಸೊ ಅವನು ಪ್ರಾರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳ್ತಾರೆ. ಓಕೆ, ಆದ್ರೆ ಅವನು ಪ್ರಾರಂಭ ಸ್ಥಳದಿಂದ ಎಷ್ಟು ದೂರ ಇದ್ದಾನೆ ಅಂತ ಕೇಳ್ತಾರ್ರಿ. ಸೊ ಹಾಗಾದ್ರೆ ನೋಡ್ರಿ ಈಗ ಅವ ಅದಾನಿ ಇಲ್ಲಿ. ಓಕೆ, ಅವನು ಪ್ರಾರಂಭ ಸ್ಥಳ ಐತಿ ಇದು. ಹೌದೇನೆ? ಸೊ ಹಾಗಾದ್ರೆ ಈಗ ನಮಗೆ ನೋಡ್ರಿ ಏನಾಯ್ತು ಇದು. ಸೊ ಇದಕ್ಕೆ ನಾವ್ ಏನ್ ಮಾಡ್ಬೇಕು ಈಗ ಅಂತಂದ್ರ ಸೊ ಈ ಒಂದು ಡಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡಿಬೇಕೈತಿ. ಹೌದೇನಿಲ್ರಿ? ಸೊ ಯಾವ್ದಪ್ಪ ಅಂದ್ರ ನೋಡ್ರಿ ಈ ಡಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡಿಬೇಕೈತಿ. ಓಕೆ, ನೋಡ್ರಿ ಈ ಡಿಸ್ಟೆನ್ಸ್ ಅನ್ನ ನಾವು ಕಂಡುಹಿಡಿಬೇಕಾದ್ರೆ ರೈಟ್. ಸೊ ನೋಡ್ರಿ ಇಲ್ಲೇನಪ್ಪಾ ಅಂದ್ರ ಒಂದು ಯಾಕಂದ್ರೆ ನಮಗ ಒಂದು ಆಯತಾಕಾರದಾಗ ಬೇಕು, ಇಲ್ಲ ಚೌಕಾರ ಇರಬೇಕು, ಇಲ್ಲಪ್ಪ ಅಂದ್ರ ಟ್ರಯಾಂಗಲರ್ ಇರಬೇಕು, ಇಲ್ಲ ಸರ್ಕಲ್ದಾಗ. ಈ 4 ಬಿಟ್ರೆ ನಮ್ಗ ಏನು ಡೈರೆಕ್ಷನ್ ಮೇಲೆ ಯಾವ ಕ್ವಶನ್ಸ್ ಬರಂಗಿಲ್ಲ. ಓಕೆ, ಬಟ್ ಈ ಚಿತ್ರ ನೋಡ್ರಿ ನಮಗೆ ಯಾವ್ದು ರೀತಿ ಅನಿಸ್ತಾ ಇಲ್ಲ. ಓಕೆ, ಸೊ ಹಾಗಾದ್ರೆ ನೋಡ್ರಿ ನಾವು ಇಲ್ಲಿ ಮಾಡಿಫಿಕೇಶನ್ ಮಾಡ್ಬೇಕಾಕೈತಿ. ಹಾಗಾದ್ರೆ ಏನ್ ಮಾಡಿಫಿಕೇಶನ್ ಮಾಡಿದಾಗ ಆಕೈತಿ. ಓಕೆ, ನೋಡ್ರಿ ಜಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರ ಓಕೆ ಈಗ ನಮಗೆ ಇಲ್ಲಿಂದ ಇಲ್ಲಿ ಬೇಕಾಗೈತೆ. ಹೌದಿಲ್ಲ? ದೆನ್ ಹಾಗಾದ್ರೆ ನಾವ್ ಏನ್ ಮಾಡೋಣ್ರಿ ಸೊ ಇದನ್ನ ಎಕ್ಸ್ಪಾಂಡ್ ಮಾಡೋಣ. ದೆನ್ ಇದನ್ನ ಎಕ್ಸ್ಪಾಂಡ್ ಮಾಡಿಬಿಟ್ರ ರೈಟ್. ನೋಡ್ರಿ ಇದು ಒಂದು ತ್ರಿಕೋನಾಕಾರ ಆಗಿ ಬರ್ತಾ ಇದೆ. ಹೌದೇನಿಲ್ರಿ? ಸೊ ತ್ರಿಕೋನಾಕಾರ ಆಯ್ತು. ಓಕೆ, ಹಾಗಾದ್ರೆ ನೋಡ್ರಿ ಇದು ಎಷ್ಟೈತಪ್ಪ ಅಂದ್ರೆ ಆಲ್ರೆಡಿ ಏನ್ ಎಷ್ಟೈತ್ರಿ 2 ಕಿಲೋಮೀಟರ್ ಐತಿ. ದೆನ್ ಇದು ಎಷ್ಟೈತಿ ನೋಡ್ರಿ 3 ಕಿಲೋಮೀಟರ್ ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಅಂದ್ರ ನಮಗೊಂದು ತ್ರಿಕೋನಾಕಾರ ನೋಡ್ರಿ ಸೊ ಈ ರೀತಿಯಾಗಿ ಸೊ ಯಾವ ರೀತಿಯಾಗಿ ಬರ್ತಾ ಇದೆ. ಸೊ ನೋಡ್ರಿ ಈ ರೀತಿಯಾದಂತ ತ್ರಿಕೋನ ಬರ್ತಾ ಇದೆ ನೋಡ್ರಿ. ಹೌದೇನಿಲ್ಲ? ಸೊ ಈ ರೀತಿಯಾದಂತ ಒಂದು ತ್ರಿಕೋನ ಬರತೈತಿ. ದೆನ್ ನಮಗೆ ಡಿಸ್ಟೆನ್ಸ್ ಅನ್ನ ಇದನ್ನ ಫೈಂಡ್ ಔಟ್ ಮಾಡೋದೈತಿ ಈಗ ನಮಗೆ. ಕರೆಕ್ಟಾ? ಸೊ ಈ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡದೈತಿ. ದೆನ್ ಹಾಗಾದ್ರೆ ನೋಡ್ರಿ ನೋಡ್ರಿ ಇಲ್ಲಿ ಎಕ್ಸ್ಪಾಂಡ್ ಮಾಡ್ಕೊಂಡ್ರಿ ಅಂತಾರ ಇದು 3 ಪ್ಲಸ್ ಇದು 2 ಅಂತಂದ್ರೆ ಎಷ್ಟು ಬಂತ್ರಿ 5 ಕಿಲೋಮೀಟರ್ ಒಂದ್ ಸೈಡ್ ಆಯ್ತು. ದೆನ್ ಅದೇ ರೀತಿ ನೋಡ್ರಿ ಇದು ಎಷ್ಟೈತಿ ಇದು 10 ಐತಿ. ಇಲ್ಲಿ ಎಷ್ಟೈತಿ ಇದು 2 ಐತಿ. ಹೌದಲ್ಲ? ಈ 10 ಅಂತ ನೋಡ್ರಿ ಇದು 10 ಆಕೈತಿ. ದೆನ್ ಇದು 2 ಅಂತಂದ್ರೆ ಎಷ್ಟಾತ್ರಿ 12 ಕಿಲೋಮೀಟರ್. ಹೌದೇನಿಲ್ಲ? ಸೊ ಹಾಗಾದ್ರೆ ನೋಡ್ರಿ ಒಂದ್ ಸೈಡ್ಗೆ ನಮ್ಗೆ 12 ಸಿಕ್ತು, ಮತ್ತೊಂದು ಸೈಡ್ಗೆ ಎಷ್ಟು ಸಿಕ್ತಪ್ಪ ಅಂದ್ರ 5 ಸಿಕ್ತು. ಓಕೆ, ಸೊ ಹಾಗಾದ್ರೆ ನೋಡ್ರಿ ಈಗ ಜಸ್ಟ್ ಏನಪ್ಪಾ ಅಂದ್ರೆ ಜಸ್ಟ್ ನಾವೇನ್ ಮಾಡ್ಬೇಕಂತಾರೆ ಈಗ ಪೈಥಾಗೋರಸ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ನೋಡ್ರಿ. ಹೌದಿಲ್ಲ? ಯಾಕಂದ್ರೆ ತ್ರಿಭುಜದ ಒಂದು ಬಾಹುವನ್ನು ಕಂಡು ಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ ಪೈಥಾಗೋರಸ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಹಾಗಾದ್ರೆ ವಾಟ್ ಇಸ್ ದ ಪೈಥಾಗೋರಸ್ ಫಾರ್ಮುಲಾ? ಸೊ ನೋಡಿ ಹಾಗಾದ್ರೆ ಸೊ ಪೈಥಾಗೋರಸ್ ಫಾರ್ಮುಲಾ ಏನಪ್ಪಾ ಅಂದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಓಕೆ, ಹಾಗಾದ್ರೆ ಇಲ್ಲಿ ಜಸ್ಟ್ ನಾವು ಹೆಸರು ಕೊಡೋಣ ಅಂತ. ಸೊ ಏನಪ್ಪಾ ಅಂದ್ರ ಸೊ ಇದನ್ನ A ಇದನ್ನ B ಅನ್ರಿ, ಇದನ್ನ C ಅನ್ನೋಣ. ಓಕೆ, ಹಾಗಾದ್ರೆ ಜಸ್ಟ್ ನೋಡ್ರಿ AB ಎಷ್ಟೈತಿಪ್ಪ ಅಂದ್ರ 12. ಈಗ ನಮಗೆ ಏನ್ ಬೇಕಾಗೈತಿ AC ಸ್ಕ್ವೇರ್ ಕಂಡು ಹಿಡಿಬೇಕಲ್ಲ, ಅಂದ್ರೆ ಮೀನ್ಸ್ AC ನಮಗೆ ಬೇಕಾಗೈತಿ. ಈಗ ಅದನ್ನ ನಾವು ಕಂಡು ಹಿಡಿದೈತಿ. ಹೌದೇನಿಲ್ರಿ? ಅದನ್ನ ನಾವು ಕಂಡು ಹಿಡಿದೈತಿ. ಹಾಗಾದ್ರೆ AC ನಮ್ಗೆ ಕಂಡು ಹಿಡಿದು AB ಸ್ಕ್ವೇರ್ ಎಷ್ಟಾಗ್ತದ ನೋಡ್ರಿ. AB ಅಂತಾರೆ ಎಷ್ಟಪ್ಪ ಅಂದ್ರ 12 ಐತಿ. ಸ್ಕ್ವೇರ್ ಐತಂದ್ರೆ ಇದನ್ನು ಸ್ಕ್ವೇರ್ ಮಾಡ್ಬೇಕಾ. ದೆನ್ BC ಓಕೆ BC ಎಷ್ಟೈತಿ ನೋಡ್ರಿ 5 ಐತಿ. ಹೌದಲ್ಲ? ಅದಕ್ಕೆ ನಾವೇನ್ ಮಾಡ್ತೀವಿ 5ರ ಸ್ಕ್ವೇರ್ ಮಾಡ್ತೀವಿ. ಓಕೆ, ಸೊ 12ರ ಸ್ಕ್ವೇರ್ ಎಷ್ಟಪ್ಪ ಅಂದ್ರ 144 ಪ್ಲಸ್ 5ರ ಸ್ಕ್ವೇರ್ ಎಷ್ಟು ಅಂತಂದ್ರ 25. ಓಕೆ, ಸೊ ಹಾಗಾದ್ರೆ ಈ ಎರಡನ್ನು ಕೂಡಿಸಿದಾಗ ನಮಗೆ ನೋಡ್ರಿ 169 ಬರುತ್ತೆ.
ಹೌದಾ? ಸೊ ಎರಡನ್ನು ಕೂಡಿಸಿದಾಗ ಎಷ್ಟು ಬರ್ತಿದ್ದಾರೆ? 169 ಬರತೈತಿ. ಬಟ್ ಈ 169 ಏನಾಗಿರ್ತೈತಿ ಅಂದ್ರೆ ಎ ಸಿ ಸ್ಕ್ವೇರ್ ಆಗಿರ್ತೈತಿ ನೋಡ್ರಿ, ಎ ಸಿ ಸ್ಕ್ವೇರ್ ಆಗಿರ್ತೈತಿ. ಹೌದೇನಿಲ್ಲ? ಸೊ ಹಾಗಾದ್ರೆ ಸೊ ಇದನ್ನ ನಾವ್ ಏನ್ ಮಾಡ್ಬೇಕೀಗ? ಸ್ಕ್ವೇರ್ ರೂಟ್ ಕನ್ವರ್ಟ್ ಮಾಡ್ಬೇಕು. ಸ್ಕ್ವೇರ್ ರೂಟ್ ಮಾಡೋದು ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ಹಾಗಾದ್ರೆ 169 ಸ್ಕ್ವೇರ್ ರೂಟ್ ಎಷ್ಟ್ರಿ? ಸೊ 13 ನೋಡ್ರಿ. ಹಾಗಾದ್ರೆ ಎ ಸಿ ಎಷ್ಟ್ ಆಕತಿ? ಸೊ 13 ಆಗ್ತಾ ಇದೆ. ಹಾಗಾದ್ರೆ ಎ ಸಿ ಎಷ್ಟ್ ಆಗ್ತಾ ಇದೆಪ್ಪ ಅಂದ್ರ 13 ಆಕೈತಿ. ಸೊ ದೆನ್ ಇಲ್ಲಿ ಆನ್ಸರ್ ಎಲ್ಲೈತಿ ನೋಡ್ರಿ. ಸೊ ಹಾಗಾದ್ರೆ ಈ ಕಿಲೋಮೀಟರ್ ಎಷ್ಟಾಯ್ತು? 13. ದೆನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡ್ರಿ, ಸೊ ಈ ತರ ಪ್ರಶ್ನೆ ಬರ್ತಾವ. ಸೊ ದೆನ್ ಟ್ರಯಾಂಗಲ್ ಮೇಲೆ ಕೇಳಿರ್ತಾರ, ಆಲ್ಮೋಸ್ಟ್ ಟ್ರಯಾಂಗಲ್ ಮೇಲೆ ಕೇಳಿರ್ತಾರ್ರಿ. ಸೊ ಟ್ರಯಾಂಗಲ್ ಮೇಲೆ ನಿಮ್ಗೆ ಇನ್ನೊಂದು ನೆನಪಿಟ್ಕೊಡ್ರಿ, ಏನಂತಂದ್ರ ಸೊ ಒಂದು ಏನಾಗ್ತೈತಿ, ಒಂದ್ ಸೈಡ್ 3 ಕೊಡ್ತಾರ, ಇನ್ನೊಂದ್ ಸೈಡ್ 4 ಕೊಡ್ತಾರ. ಸೊ ಅವಾಗ ನಮ್ಮ ಆನ್ಸರ್ 5 ಬರ್ತೈತಿ. ಓಕೆ, ಸೊ ನೋಡ್ರಿ, ಯಾಕಂತಾರ 3 ಸ್ಕ್ವೇರ್ ಎಷ್ಟ್ರಿ? 9. 4 ಸ್ಕ್ವೇರ್ ಎಷ್ಟು? 16. ಸೊ 16 ಮತ್ತ 9 ಕೂಡಿಸ್ರೆ 25. ಅದರದನ್ನ ಸ್ಕ್ವೇರ್ ರೂಟ್. ಓಕೆ, ಸೊ 3 4 ಕೊಟ್ರೆ 5 ಬರ್ತೈತಿ. ಅದೇ ರೀತಿ 6 ಮತ್ತೆ 8 ಕೊಟ್ಟಿದ್ರೆ 10 ಬರ್ತೈತಿ. ದೆನ್ ಅದೇ ರೀತಿ 9 ಮತ್ತು 12 ಕೊಟ್ಟಿದ್ರಪ್ಪ ಅಂದ್ರೆ 15 ಆನ್ಸರ್ ಬರ್ತೈತಿ. ದೆನ್ ಅದೇ ರೀತಿ ಮತ್ತೆ ಇಲ್ಲಿ ಏನ್ ಮಾಡ್ತೀರಿ? 15 ಮತ್ತ 16 ಮಾಡಿದಾಗ 20. ದೆನ್ ಎಷ್ಟು? ಸಾರಿ, ಇದು 15 ಅಲ್ಲ, ಇದು 12 ಮತ್ತು 16 ಮಾಡಿದ್ರೆ 20. ದೆನ್ 15 ಮತ್ತು 20 ಇತ್ತಪ್ಪ ಅಂದ್ರೆ ಸೊ ಎಷ್ಟು ಬರ್ತೈತಿ? 25 ಬರ್ತೈತಿ. ಓಕೆ, ಸೊ ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು. 3 3ಕ್ಕೆ 3 ಕೂಡಿಸಿದ್ರೆ 6 ಮತ್ತು ಆ 3 ನೋಡ್ರಿ, ಅಂದ್ರೆ ಏನಾಗೈತಿ? +3. ಅಗೇನ್ ಇಲ್ಲಿಂದ ಇಲ್ಲಿ +3. ಸೊ ಮತ್ತೆ ಇಲ್ಲಿಂದ ಇಲ್ಲಿ +3 ಅಂದ್ರೆ +3 ಹಾಕೋತ ಹೋಗ್ತಾ ಇದೆ. ಇಲ್ಲಿ +4 ಹಾಕೋತ ಹೋಗ್ತಾ ಇದೆ. +5 ಹಾಕೊಂತ ಹೋಗ್ತಾ ಇದೆ. ಓಕೆ, ಸೊ ಈ ತರ ನೀವೇನ್ ಮಾಡ್ಬೋದು? ಅನ್ಲಿಮಿಟೆಡ್ ಸೊ ಮಾಡ್ಕೊಳ್ಬಹುದು. ಓಕೆ, ಸೊ ಬಟ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಕ್ವಶನ್ ಕೊಟ್ಟಿರ್ತಾರ. ಸೊ ದೆನ್ ನೋಡ್ರಿ, ಏನಪ್ಪಾ ಅಂದ್ರೆ ಏನ್ ಮಾಡಿರ್ತಾರೋ, ಒಬ್ಬ ವ್ಯಕ್ತಿ ದಕ್ಷಿಣಕ್ಕೆ 15 ಕಿಲೋಮೀಟರ್ ನಡೀತಾನೆ, ಅಲ್ಲಿಂದ ಪೂರ್ವಕ್ಕೆ 20 ಕಿಲೋಮೀಟರ್ ನಡೀತಾನ ಅಂತ ಕೊಡ್ತಾರ್ರಿ. ಓಕೆ, ಅವಾಗ ನಮಗೆ ಏನ್ ಮಾಡ್ಬೇಕ? ಸೊ ಇದನ್ನ ಡಿಸ್ಟೆನ್ಸ್ ಕಂಡುಹಿಡಿಬೇಕಿರ್ತೈತಿ. ಓಕೆ, ಇದೇನಾದ್ರು ನೆನಪಿಟ್ಕೊಂಡಿದ್ರಿ ಅಂದ್ರೆ ಏನಾಕೈತಿ? 15 ಸ್ಕ್ವೇರ್ 20 ಸ್ಕ್ವೇರ್. ಓಕೆ, ಸೊ ನೋಡ್ರಿ, ಇದನ್ನ ನೀವು ಪೈಥಾಗೋರಸ್ ಫಾರ್ಮುಲಾ ಹಚ್ಚಾರ ಏನಾಕೈತಿ? 15 ಸ್ಕ್ವೇರ್ ಮತ್ತೆ 20 ಸ್ಕ್ವೇರ್. 15 ಸ್ಕ್ವೇರ್ ಅಂದ್ರೆ ಎಷ್ಟು? 225. 20 ಸ್ಕ್ವೇರ್ ಅಂದ್ರೆ ಎಷ್ಟು? 400. ಎರಡನ್ನು ಕೂಡಿಸಿದ್ರೆ 625. ಈ 625 ಸ್ಕ್ವೇರ್ ರೂಟ್ ಎಷ್ಟಪ್ಪ ಅಂದ್ರೆ 25. ಓಕೆ, ಸೊ ನಮ್ದು ಆನ್ಸರ್ ಏನ್ ಬರ್ತೈತಿ? 25. ಸೊ ಅದೇ ಇಷ್ಟೆಲ್ಲ ಮಾಡೋದ್ಲಿ ನೀವು ಇದನ್ನಿಷ್ಟು ನೆನಪಿಟ್ಕೊಂಡ್ರಿ ಅಂತಂದ್ರೆ ಸೊ ದೆನ್ ಡೈರೆಕ್ಟ್ಲಿ ನೀವು ಆನ್ಸರ್ 25 ಅಂತ ಹೇಳ್ಬೋದು. ಓಕೆ, ಸೊ ದೆನ್ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ. ಸೊ ದೆನ್ ಏನ್ ಮಾಡೋಣ್ರಿ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣಂತ. ಸೊ ದೆನ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎಸ್, ನೋಡ್ರಿ, ಈ ತರ ಪ್ರಶ್ನೆಗಳು ಕೂಡ ಏನಂತಾರ ಸೊ ನಿಮ್ಮ ಒಂದು ಅಗ್ನಿವೀರ್ ಎಕ್ಸಾಮ್ಸ್ ಒಳಗೆ ಬಂದವ. ಇಲ್ಲಿ ಏನಕ್ಕೆ ಆತರ ಈ ಯೂನಿವರ್ಸ್ ನೋಡ್ರಿ ಏನಂತ ಕೊಟ್ಟಾರ? ಯೂನಿವರ್ಸ್ ನೋಡ್ರಿ, UNIVERSE. ಓಕೆ, ಈ ಯೂನಿವರ್ಸ್ ಪದದಲ್ಲಿ ಎಲ್ಲಾ ಅಕ್ಷರಗಳನ್ನು, ಅಕ್ಷರ ಅಂತಂದ್ರೆ ಒಂದೊಂದು ಲೆಟರ್. ಓಕೆ, ಅಕ್ಷರ ಅಂತಂದ್ರೆ ಒಂದೊಂದು ಲೆಟರ್. ಓಕೆ, ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ, ವರ್ಣಮಾಲೆ ಅಂದ್ರೆ ಏನ್ರಿ? ಇಂಗ್ಲಿಷ್ ಅಲ್ಫಾಬೆಟ್ಸ್ ಆರ್ಡರ್ದಾಗ ಜೋಡಿಸಿದಾಗ ಅಂದ್ರೆ ಈಗ ಇದ್ರೊಳಗೆ ನೋಡ್ರಿ, ಈ UNIVERSE ಒಳಗ ಸೊ ಅಲ್ಫಾಬೆಟಿಕಲಿ ಏನಾರ ನೋಡ್ರಿ, ಎ ಐತಿ ಇದ್ರಾಗ? ಇಲ್ಲ. ಬಿ ಐತಿ? ಇಲ್ಲ. ಸಿ ಇಲ್ಲ. ಡಿ ಇಲ್ಲ. ಬಟ್ ಇ ಐತಿ ನೋಡ್ರಿ. ಇ ಐತ್ಯಾ? ಹೌದಲ್ಲ? ಈ ನೋಡ್ರಿ ಏನಪ್ಪ ಅಂತಾರ, 2 ಸಲ ಇ ಇರೋದ್ರಿಂದ ನಾವು 2 ಸಲ ಬರೀಬೇಕು. ಓಕೆ, ಸೊ ದೆನ್ ಇ ಆದ್ಮೇಲೆ ನೋಡ್ರಿ, ಸೊ ಎಫ್ ಇಲ್ಲ, ಜಿ ಇಲ್ಲ, ಎಚ್ ಇಲ್ಲ. ಬಟ್ ನೆಕ್ಸ್ಟ್ ಏನೈತಿ? ಐ ಐತಿ. ಹೌದಲ್ಲ? ದೆನ್ ಐ ಆದ್ಮೇಲೆ ಏನೈತಿ ನೋಡ್ರಿ? ಸೊ ಐ ಆದ್ಮೇಲೆ ಎನ್ ಬರ್ತೈತಿ. ಸೊ ನೋಡ್ರಿ, ಎನ್ ಆದ್ಮೇಲೆ ಏನ್ ಬರ್ತೈತಿ ಅಂತಂದ್ರ ಸೊ ಆರ್ ಬರ್ತೈತಿ. ಸೊ ಆರ್ ಆದ್ಮೇಲೆ ಎಸ್ ಬರ್ತೈತಿ. ಎಸ್ ಆದ್ಮೇಲೆ ಯು ಬರ್ತೈತಿ. ಯು ಆದ್ಮೇಲೆ ವಿ ಬರ್ತೈತಿ. ಹೌದೇನಿ? ಸೊ ದೆನ್ ಹಾಗಾದ್ರೆ ಸೊ ಈ ತರ ಬರ್ತಾ ಇದೆ. ಸೊ ನೋಡ್ರಿ, ನೀವು ಕರೆಕ್ಟ್ ಆಗಿ ಇದನ್ನ ಏನಂತಂದ್ರೆ ಒಂದ್ರ ಕೆಳಗೆ ಒಂದ ಬರ್ಕೊಡ್ರಿ. ಓಕೆ, ಈಗ ನೋಡ್ರಿ, ಯು ಕೆಳಗೆ ಏನ್ ಬರೈತಿ? ಸೊ ಇಲ್ಲಿ ಮಟ್ಟ ಕರೆಕ್ಟ್ ಬಂದೈತಿ. ಇದನ್ನ ನೋಡ್ರಿ, RSVU ಅನ್ನೋದನ್ನ ಒಂದ್ರ ಕೆಳಗೆ ಒಂದು ಕರೆಕ್ಟ್ ಬರ್ಕೊಡ್ರಿ. ಸೊ ಈ ಬದಲಾಗಿ ಆರ್ ಬರ್ತೈತ್ರಿ, ಇಲ್ಲಿ ಎಸ್ ಬರ್ತೈತಿ, ಇಲ್ಲಿ ವಿ ಬರ್ತೈತಿ, ಇಲ್ಲಿ ಯು ಬರ್ತೈತಿ. ಓಕೆ, ಸೊ ದೆನ್ ಹಾಗಾದ್ರೆ ಈಗ ಜಸ್ಟ್ ಚೆಕ್ ಮಾಡ್ರಿ. ಬಟ್ ಇಲ್ಲಿ ಯು ಐತಿ, ಇಲ್ಲಿ ಏನ್ ಯಾರು? ಸೊ ಎಷ್ಟು ಅಕ್ಷರಗಳ ಸ್ಥಾನವು ಬದಲಾಗದೆ ಉಳಿತೈತಿ ಅಂತ ಕೇಳ್ತಾರೆ. ರೈಟ್, ಎಷ್ಟು ಅಕ್ಷರಗಳ ಸ್ಥಾನ? ಓಕೆ, ಎಸ್ ನೋಡ್ರಿ, ಎಸ್ ಇದು TSTU. ಓಕೆ, ಸೊ ಇಲ್ಲಿ ಏನಾಗ್ಬೇಕ್ರಿ? UV ಆಗ್ಬೇಕಲ್ಲ? ಎಸ್, ಯು ಮತ್ತು ವಿ ಆಗ್ಬೇಕು ಅಲ್ಫಾಬೆಟಿಕಲಿ. ಓಕೆ, ಹಾಗಾದ್ರೆ ನೋಡ್ರಿ, ಈಗ ಎಷ್ಟು ಅಕ್ಷರಗಳ ಸ್ಥಾನವು ಬದಲಾಗದೆ ಉಳಿತೈತಿ ಅಂತ ಕೇಳ್ತಾರ. ಓಕೆ, ಹಾಗಾದ್ರೆ ಬದಲಾಗದೆ ಉಳಿತೈತಿ ಅಂತಂದಾಗ ನೋಡ್ರಿ, ಇಲ್ಲಿ ಯು ಇದ್ದದ್ದು ಏನಾಗಿಬಿಡ್ತು? ಇ ಆಗಿ ಬದಲಾಗಿ ಬಿಡ್ತು. ಹೌದಲ್ಲ?
ಹಾಗಾದ್ರೆ ಇದಂತೂ ಬರಂಗಿಲ್ಲ, ಹೌದಿಲ್ಲ? ಸೊ ದೆನ್ ಎನ್ ಇದ್ದಿದ್ದು ಏನಾಯ್ತು, ಇ ಆಗಿ ಬದಲಾಗ್ಬಿಡ್ತು. ಸೊ ಇದು ಕೂಡ ಬದಲಾಗ ನೋಡ್ರಿ. ಬಟ್ ಆಯ್ ಐತಿ, ಆಯ್ ಏನಾಗೈತಿ, ಬದಲಾಗದೇನೆ ಉಳ್ದೈತ್ಯಾ, ಹೌದೇನಿಲ್ಲ? ಆಯ್ ಏನಾಗೈತಪ್ಪ ಅಂದ್ರ ಬದಲಾಗದೇನೆ ಉಳ್ದೈತಿ ನೋಡ್ರಿ. ಸೊ ಹಾಗಾದ್ರೆ ಸೊ ಇದು ಬಂತು. ಬಟ್ ವಿ ಎನ್ ಆಗಿ ಬದಲಾಗೈತಿ, ಇ ಆರ್ ಆಗಿ ಬದಲಾಗೈತಿ, ಆರ್ ಎಸ್ ಆಗಿ, ದೆನ್ ಎಸ್ ಯು ಆಗಿ, ಇ ವಿ ಆಗಿ ಬದಲಾಗ್ಬಿಟ್ಟಾವ. ಓಕೆ, ಬಟ್ ಬದಲಾಗದೆ ಉಳಿದಿರುವಂತ ನೋಡ್ರಿ, ಎಷ್ಟು ಬದಲಾಗದೆ ಉಳಿತಾವ ಅಂತ್ಯಾರ. ಬಟ್ ಬದಲಾಗದೆ ಉಳಿಯುವಂತದ್ದು ಎಷ್ಟಪ್ಪ ಅಂದ್ರ ಓನ್ಲಿ ಆಯ್ ಅಷ್ಟ. ಸೊ ಹಾಗಾದ್ರೆ ಎಷ್ಟು ಅಕ್ಷರ ಬದಲಾಗತ್ತಿಲ್ಲ? ಸೊ ಒಂದು. ಸೊ ಹಾಗಾಗಿ ಆಪ್ಷನ್ ಏನ್ ಬಂತ್ರಿ? ಎ. ಅರ್ಥ ಆಯ್ತಾ? ಸೊ ನೋಡ್ರಿ, ಈ ರೀತಿ ಏನಂತ ಕೇಳ್ತಾರ, ಅಲ್ಫಾಬೆಟಿಕಲಿ ಬರೆದಾಗ ಸೊ ಯಾವ್ದು ಬರ್ತೈತಿ ಅಂತ ಕೇಳ್ತಾರ. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡೋಣ್ರಿ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ, ಈ ಒಂದು ಪ್ರಶ್ನೆದೊಳಗ ನೋಡ್ರಿ, ಎನಾಲಜಿ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಐತಿ ನೋಡ್ರಿ. ಓಕೆ, ಎನಾಲಜಿಗೆ ಸಂಬಂಧಪಟ್ಟಂತ. ಓಕೆ, ಸಂಖ್ಯೆಗಳು ಇದ್ದಾಗ ಏನಪ್ಪಾ ಅಂತಾರ, ಸೊ ಬಹಳ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿರ್ತಾವ. ಓಕೆ, ಈಗ ನಿಮ್ಗೆ ಬಹಳ ಈಸಿ ಅನ್ಸದ ಹೆಂಗಂತಾರೆ, 65 61 ಅಂತ ಬರೀತಾರ. ಓಕೆ, ಏನ್ ಮಾಡ್ಯಾರ, ಈ 65 -4 ಮಾಡಿ 61 ಬರ್ದಾರ ಅಂತ ನೀವ್ ಅನ್ನತ್ತೀರಿ, ಹೌದಿಲ್ಲ? ಬಟ್ ಅದ ನೋಡ್ರಿ, ಹಂಗಾರ 73 4 ಮೈನಸ್ ಮಾಡಿದ್ರ, ಸೊ ದೆನ್ 73 4 ಮೈನಸ್ ಮಾಡಿದ್ರೆ 69 ಬರೈತಿ. ಇಲ್ಲಿ ಎಲ್ಲಿ ನೋಡ್ರು 69 ಇಲ್ಲ, ಹೌದಲ್ಲ? ಆಪ್ಷನ್ ಒಳಗೆ 69 ಇಲ್ಲ. ಓಕೆ, ಸೊ ಈಗ ಏನ್ ಮಾಡ್ತೀರಿ ಅಂತಾರ, ಸೊ ಜೈ ಶ್ರೀರಾಮ್ ಅಂದವ್ರ 63 ಸಮೀಪರ, ಇಲ್ಲ ಅಂತಂದ್ರ ಒಂದ್ 58 ಹಿಂಗೇನೋ ಮನಸ್ಸಿಗೆ ಬಂದ ಹಾಕ್ಬಿಡ್ತೀರಿ, ಹೌದಿಲ್ಲ? ಬಟ್ ಏನ್ ಆಕೈತಿ, ತಪ್ಪಾಕೈತಿ. ಓಕೆ, ಯಾಕಂದ್ರೆ ನೋಡ್ರಿ, ಲಾಜಿಕ್ ಇಲ್ಲದ ಲೆಕ್ಕ ಇರಂಗಿಲ್ಲ, ಅದೇನ? ಲಾಜಿಕ್ ಇಲ್ಲ ಅಂತಾರ ಲೆಕ್ಕ ಇರಂಗಿಲ್ಲ. ಓಕೆ, ಸುಮ್ನ ಹಂಗೆ ಏನೋ ಇಡಂಗಿಲ್ಲ, ರೈಟ್? ಸೊ ಹಾಗಾರ ಇಲ್ಲಿ ಏನು ಲಾಜಿಕ್ ಐತಿ? ಓಕೆ, ನೋಡ್ರಿ, ಒಂದ್ಸಲ ಲಾಜಿಕ್ ನೋಡ್ರಿ, ಈ ಲಾಜಿಕ್ ಅಪ್ಲೈ ಮಾಡ್ಕೊಂಡ್ಬಿಡ್ರಿ. ಓಕೆ, ಸೊ ಏನಂತಾರ ನೋಡ್ರಿ, ಈ 65ನ್ನ ಸೊ ಹೆಂಗ್ 61 ಬರ್ದಾರ ಅಂತ ನೋಡ್ಬೇಕು. ಓಕೆ, ಹಾಗಾದ್ರೆ 65ನ್ನ 60 ಹೆಂಗ್ ಬರ್ದಾರ ಅಂತ ನೋಡ್ರಿ, ಈ 6 ಸ್ಕ್ವೇರ್ ಎಷ್ಟತ್ತಪ್ಪ ಅಂದ್ರ 36 ಐತಿ, ಹೌದಲ್ಲ? ನೋಡ್ರಿ, ಡಿಜಿಟ್ ಫಸ್ಟ್ ಡಿಜಿಟ್ 6, ನೆಕ್ಸ್ಟ್ ಎರಡನೇ ಡಿಜಿಟ್ ಏನೈತಿ 5, 5 ಸ್ಕ್ವೇರ್ ಎಷ್ಟ್ ಆಕೈತಿ ನೋಡ್ರಿ, 25, ಹೌದಲ್ಲ? ಹಾಗಾದ್ರೆ ಈ 6 5 11 3 3 ಕೂಡಿಸಿದ್ರ 6, ದೆನ್ ಹಾಗಾದ್ರೆ 61 ಬಂತು ನೋಡ್ರಿ, ಹೌದಾ ಇಲ್ಲ? ಸೊ ನೋಡ್ರಿ, ಏನಿಲ್ಲ, ಜಸ್ಟ್ ಲಾಜಿಕ್ ಇದೆ, ಇದಕ್ಕೆ ನಾವ್ ಏನ್ ಅನ್ನಂಗಿಲ್ಲ. ಓಕೆ, ಹಿಂಗ್ ಮಾಡ್ಯಾರ, ಹಂಗ್ ಮಾಡ್ಯಾರ, ಅದನ್ನ ಮಾಡ್ಯಾರ, ಇದನ್ನ ಮಾಡ್ಯಾರ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಓಕೆ, ಜಸ್ಟ್ ಸಿಂಪಲ್ ಲಾಜಿಕ್ ಇರ್ತಾವ ಅಷ್ಟ. ಫೈನ್. ದೆನ್ ಹಾಗಾರ ಈ 73 ಏನ್ ಮಾಡಕೇನ, 73ನು ಇದ ರೂಲ್ ಅನ್ನ ಮಾಡ್ಬೇಕ. ಸೊ ಹಾಗಾರ ಏನಕ್ಕೈತಿ ನೋಡ್ರಿ, ಈಗ ಇದ್ರ ಏನಕ್ಕೈತಿ 7 ಸ್ಕ್ವೇರ್, ನೆಕ್ಸ್ಟ್ 3 ಸ್ಕ್ವೇರ್, 7 7 49, 3 3 9 ಮಾಡ್ರಿ ಅಂತಾರ. ಸೊ ಆನ್ಸರ್ ಬರತೈತಿ ಅಷ್ಟ 58. ಓಕೆ, ನೋಡ್ರಿ 58. ಎಸ್, ದ ಆಪ್ಷನ್ ಸಿ ಒಳಗ ಐತಿ, ಮತ್ತೆ ಕರೆಕ್ಟನ ಐತಿ, ಗೊತ್ತಿಲ್ರಿ? ಸೊ ಇಲ್ಲಿ ಯಾವ್ದು ಗೆಸ್ಸಿಂಗ್ ಮಾಡುವಂತ ಅವಶ್ಯಕತೆ ಇಲ್ಲ, ಲಾಜಿಕ್ ಗೊತ್ತಾತು, ಆನ್ಸರ್ ಪಕ್ಕ ಬಂದೇ ಬರುತ್ತೆ. ಅಂಡರ್ಸ್ಟುಡ್ ರೀ? ಸೊ ದೆನ್ ಹಾಗಾರ ನೋಡೇ ಬಿಡ್ರಿ ನೆಕ್ಸ್ಟ್ ಪ್ರಶ್ನೆ. ನೋಡ್ರಿ, ನೆಕ್ಸ್ಟ್ ಮತ್ತೊಂದು ಮತ್ ನೋಡ್ರಿ. ಓಕೆ, ಆಕ್ಚುಲಿ ಏನಂತಾರ, ನಾ 2 ಕ್ವಶನ್ ಪೇಪರ್ ತಗೊಂಡ ಕೆಸ ಸೊ ನಾನ್ ನಿಮ್ಗೆ ಸಾಲ್ವ್ ಮಾಡೀನಿ ಇಲ್ಲಿ. ಸೊ ಈಗ ನೋಡ್ರಿ, ಇನ್ನೊಂದು ಏನಪ್ಪಾ ಅಂದ್ರ, ಒಂದ ಯಾವ್ದಿದು ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಐತಿ, ಹೌದಲ್ಲ? ಈಗ ನಮಗ ಕ್ವಶನ್ ಏನೈತಿ ನೋಡ್ರಿ, ಈ ಕ್ವಶನ್ ಕೊಟ್ಟಾರ ನೋಡ್ರಿ, ಏನಂತಾರ 16/7/2010 ಯಾವ ದಿನ ಐತಪ್ಪ ಅಂದ್ರ ಶುಕ್ರವಾರ ಐತಿ. ಓಕೆ, ನೆಕ್ಸ್ಟ್ ನಮಗ್ ಕ್ವಶನ್ ಏನ್ ಕೇಳ್ತಾರ, 16/7/2018 ಯಾವ ದಿನ ಬರ್ತೈತ್ರಿ ಅಂತ ಕೇಳತ್ತಾರ. ಓಕೆ, ಸೊ ಹಾಗಾರ ನೋಡ್ರಿ, ಇದು ಥರ್ಸ್ಡೇ ಅಂತಂದ್ರ ಏನು, ಸೊ ನೋಡ್ರಿ ಗುರುವಾರ, ಸಂಡೇ ಅಂತಂದ್ರ ರವಿವಾರ, ಸೊ ಮಂಡೇ ಅಂತಂದ್ರ ಸೋಮವಾರ, ಓಕೆ, ಸಾಟರ್ಡೆ ಅಂತಂದ್ರ ಶನಿವಾರ, ಹೌದಿಲ್ಲ? ಸೊ ಏನಾಗ್ರಿ ಇದ್ರೊಳಗೆ ಯಾವ್ದು ಬರ್ತೈತಿ? ಓಕೆ, ಹಾಗಾರ ನೋಡ್ರಿ, ಇಲ್ಲಿ ಈ ರೀತಿ ಕ್ವಶನ್ ಕೊಟ್ಟಾರ. ಓಕೆ, ನಿಮ್ಗೆ ಏನ್ ಅನಿಸ್ತೈತಿ ಈಗ? ಸೊ ನೋಡ್ರಿ, 16/7/2010 ಇದು ಏನಪ್ಪಾ ಅಂದ್ರ, ಇದು ನಮಗ ಶುಕ್ರವಾರ ಆಗೈತ್ರಿ, ಹೌದಿಲ್ಲ? ದೆನ್ ಇಲ್ಲಿ ಕೊಟ್ಟಾರ ಏನ್ರಿ, 16/7/2000 ಎಷ್ಟ್ ಕೊಟ್ಟಾರ, 18 ಕೊಟ್ಟಾರ, ಹೌದಿಲ್ಲ? ನೋಡ್ರಿ, 10ನೇ ಇಸ್ವಿನಿಂದ 18ನೇ ಇಸ್ವಿ, ರೈಟ್? ಸೊ ಈ ತರ ಪ್ರಶ್ನೆ ನಿಮ್ದು ಏನಾರ ಬಂದಿತ್ತಂದ್ರ 8 ವರ್ಷ ಬಂದೈತಿ, 8 ವರ್ಷ ಗ್ಯಾಪ್ ಆಗೈತಿ, 8 ವರ್ಷ ಮುಂದಿನ ಕೇಳ್ಯಾರ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಜಸ್ಟ್ ಏನಪ್ಪಾ ಅಂತಂದ್ರ, ಸೊ ಇಲ್ಲಿ ನಿಮ್ಗ ಎಷ್ಟು ವರ್ಷ ಗ್ಯಾಪ್ ಆಗೈತಿ ಅನ್ನೋ ನೋಡೋಕ್ಕಿಂತ ಮೊದಲ ಈ ಡೇಟ್ ನೋಡ್ರಿ ಸೇಮ್ ಐತೋ ಇಲ್ಲೋ, ತಿಂಗಳು ಸೇಮ್ ಐತೋ ಇಲ್ಲೋ ನೋಡ್ಕೋಬೇಕು. ಓಕೆ, ಆರ ಇಲ್ಲಿ ಡೇಟನು ಸೇಮ್ ಐತಿ, ತಿಂಗಳು ಸೇಮ್ ಐತಿ, ಹೌದಿಲ್ಲ? ಎರಡು ಸೇಮ್ ಅದಾವ. ಸೇಮ್ ಇದ್ದಾಗ ನೋಡ್ರಿ, ಏನಿಲ್ಲ, ಜಸ್ಟ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. 8 ವರ್ಷ ಗ್ಯಾಪ್ ಆಗೈತಿ ನೋಡ್ರಿ. ಓಕೆ, 8 ವರ್ಷ ಗ್ಯಾಪ್, 10ರಿಂದ 18 ಅಂದ್ರೆ 8 ವರ್ಷ ಗ್ಯಾಪ್, ಹೌದಿಲ್ಲ? 1 ವರ್ಷಕ್ಕೆ 1 ದಿನ, ಹಂಗೆ 8 ವರ್ಷಕ್ಕೆ 2 ದಿನ. ಓಕೆ, 1 ವರ್ಷಕ್ಕೆ 1 ದಿನ ಹೆಂಗ್ ಬರ್ತೈತೆ ಅದು ಈಗ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಂತಾರ, ಜಸ್ಟ್ ಈ ಟ್ರಿಕ್ ಫಾಲೋ ಮಾಡ್ರಿ ನೀವು. ಓಕೆ,
1 ವರ್ಷಕ್ಕೆ 1 ದಿನ, ಹಂಗ 8 ವರ್ಷಕ್ಕೆ 8 ದಿನ. ಓಕೆ, ಇನ್ನ ಈ ಉತ್ತರ ನಡಕ ಅಧಿಕ ವರ್ಷಗಳು. ಓಕೆ, ಈ ಉತ್ತರ ನಡಕ ಅಧಿಕ ವರ್ಷಗಳು ಬಂದಿರ್ತಾವ ನೋಡ್ರಿ. ಓಕೆ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಎಷ್ಟು ಅಧಿಕ ವರ್ಷ ಬಂದವ. ಓಕೆ, ಈ ಅಧಿಕ ವರ್ಷ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಮೊದಲು. ಓಕೆ, ಈ ಅಧಿಕ ವರ್ಷ, ಹಾಗಾದ್ರೆ ಅಧಿಕ ವರ್ಷ ಯಾವ್ಯಾವ ಬರ್ತಾವ ಅಂತ ನೋಡ್ರಿ. ಈ 2012 ಬರ್ತೈತಿ, ನೆಕ್ಸ್ಟ್ 2016. ಓಕೆ, ಈ 2 ವರ್ಷಗಳು ಅಧಿಕ ಬರ್ತಾವ, ಹೌದಿಲ್ಲ? ಹಂಗಾಗಿ ಆ 2 ವರ್ಷಕ್ಕೆ ನಾವು ಮತ್ತೆ ಏನ್ ಕೂಡಿಸ್ಬೇಕು, 2 ದಿನ ಕೂಡಿಸ್ಬೇಕು. ಓಕೆ, ಸಂಗಾರ ಟೋಟಲ್ 2 ದಿನ ಆತಪ್ಪ, 10 ದಿನ ಆತು. ಓಕೆ, ಈ 10 ಏನು ಮಾಡೋದು ಅಂತಾರ 7 ಭಾಗ ಹೊಡೆದ್ ಬಿಡ್ರಿ. ಓಕೆ, 7 ಒಂದಲೇ 7 ಹೊತ್ತು, ಶೇಷ ಉಳಿತು ಎಷ್ಟು ನೋಡ್ರಿ, 3. ಓಕೆ, ಹಾಗಾದ್ರೆ ಏನಿಲ್ಲ, ಈ 3 ತಗೊಂಡ ಶುಕ್ರವಾರಕ್ಕೆ ಪ್ಲಸ್ ಮಾಡಿಬಿಡ್ರಿ. 3 ತಗೊಂಡು ಏನ್ ಮಾಡೋದು, ಶುಕ್ರವಾರಕ್ಕೆ ಪ್ಲಸ್ ಮಾಡ್ರಿ. ಓಕೆ, ಶನಿವಾರ, ರವಿವಾರ, ಸೋಮವಾರ. ಸೊ ದೆನ್ ಆನ್ಸರ್ ಏನ್ ಬರತೈತಿ, ಸೋಮವಾರ ನೋಡ್ರಿ. ದೆನ್ ಎಲ್ಲಿ ಐತಪ್ಪ ಅಂದ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಜಸ್ಟ್ ಟ್ರಿಕ್ ಫಾಲೋ ಮಾಡ್ರಿ. ಓಕೆ, ಸೊ ಈ ಟ್ರಿಕ್ ಫಾಲೋ ಮಾಡ್ರಿ ಅಂತಾರ, ಸೊ ನಿಮ್ಗೆ ಗೊತ್ತಾಕೈತಿ. ಓಕೆ, ಅಗೇನ್ ನೋಡ್ರಿ, ಈ ಕ್ಯಾಲೆಂಡರ್ ಬಗ್ಗೆ ನಿಮಗೆ ಏನಾದ್ರು ಓಕೆ ಇನ್ನೂ ಹೆಚ್ಚಿನ ಕ್ವಶನ್ಗಳು ಬೇಕಪ್ಪ ಅಂತಂದ್ರೆ ಇದಕ್ಕೂ ಮುಂಚೆ 2 ಏನಂತಾರ ಕ್ಯಾಲೆಂಡರ್ ಮೇಲಿನ 2 ವಿಡಿಯೋಗಳು ಅದಾವ. ಓಕೆ, ಆ 2 ವಿಡಿಯೋಗಳನ್ನು ನೋಡಿರಿ ಅಂತಾರ, ನಿಮ್ಗೆ ಕಂಪ್ಲೀಟ್ ಕ್ಯಾಲೆಂಡರ್ ಮೇಲಿಂದ ಸೊ ಎಲ್ಲಾ ಕ್ವಶನ್ ಕವರ್ ಆಗಿಬಿಡ್ತಾವ. ಓಕೆ, ಆ 2 ವಿಡಿಯೋನು ಕೂಡ ನೀವೇನ್ ಮಾಡ್ರಿ, ನಮ್ಮ ಪ್ಲೇ ಲಿಸ್ಟ್ನಾಗ ಸರ್ಚ್ ಮಾಡಿ ನೋಡ್ರಿ. ಸೊ ಕೆಳಗಡೆ ಅದಾವ. ಓಕೆ, ಸೊ ಅವನು ಕೂಡ ನೋಡ್ರಿ, ನಿಮ್ ಕ್ಯಾಲೆಂಡರ್ ಕಾನ್ಸೆಪ್ಟ್ ಪೂರಾ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಯಾಕೆ ಅಧಿಕ ವರ್ಷ ತಗೋಬೇಕು ಏನಿಲ್ಲ, ಸೊ ಯಾವಾಗ ಬರ್ತಾವ ಅಧಿಕ ವರ್ಷ, ಇದೆಲ್ಲ ಕ್ಲಿಯರ್ ಆಗ್ಬಿಡ್ತೈತಿ. ಓಕೆ, ಸೊ ದೆನ್ ನೆಕ್ಸ್ಟ್ ನೋಡೋಣ್ರಿ ಮುಂದಿನ. ಓಕೆ, ಹಾಗಾದ್ರೆ ಈಗ ನೋಡ್ರಿ, ಇದು ಅಗೇನ್ ಒಂದು ಎನಾಲಜಿಗೆ ಸಂಬಂಧಪಟ್ಟಂತೈತಿ. ಓಕೆ, ಬಟ್ ಎನಾಲಜಿ ನೋಡ್ರಿ, ಈ ಕಡೆ ಬರ್ದಾರ ಅಕ್ಷರದ ಆ ಕಡೆ ಐತಿ, ನಂಬರ್ ಐತಿ. ಹೌದು, ಸೊ ಯಾವ ರೀತಿ ಆಗೈತಿ, ಸೊ ನೋಡ್ರಿ, ಹಾಗಾದ್ರೆ ಈ ಗ್ರೇಟ್ ಅನ್ನುವಂತ ಅದನ್ನ. ಓಕೆ, ಹಾಗಾದ್ರೆ ನಾವೇನ್ ಮಾಡೋಣ್ರಿ, ಈಗ GREAT. ಓಕೆ, ಸೊ ಬಟ್ ನೋಡ್ರಿ, ಜಿ ಅನ್ನೋದು ಆಕ್ಚುಲಿ ಏನಪ್ಪಾ ಅಂದ್ರ 7ನೇ ಲೆಟರ್, ಹೌದಿಲ್ಲ? ಓಕೆ, ಜಿ ಅಂತಂದ್ರೆ 7ನೇ ಲೆಟರ್, ಬಟ್ ಇಲ್ಲಿ ಬರ್ದಾರ ಎಷ್ಟು, ಆರ್ ಅಂತಾರ ತಿಳ್ಕೊರಿ. -1 ಆಗೈತೆ ಇಲ್ಲಿ, ಹೌದಿಲ್ಲ? -1 ಆಗೈತಿ ನೋಡ್ರಿ, -1. ಓಕೆ, ದೆನ್ ಆರ್ ಅಂತಂದ್ರ 18ನೇ ಲೆಟರ್. ಆಕ್ಚುಲಿ ಅಲ್ಫಾಬೆಟಿಕಲಿ ನೋಡ್ರಿ 18ನೇ ಲೆಟರ್ ಆಕೈತಿ, ಬಟ್ ಇಲ್ಲಿ ಕೊಟ್ಟಾರ ಏನಂದ್ರ ಅಗೇನ್ -1 ಮಾಡ್ಯಾನ ಕೊಟ್ಟಾರ 17 ಅಂತೇಳಿ. ಓಕೆ, ದೆನ್ ಹಂಗಾರ ಇ ಅಂತಾರ 5ನೇ ಲೆಟರ್, ಹೌದಿಲ್ಲ? ದೆನ್ -1 ಮಾಡ್ರಿ ಎಷ್ಟ, 4. ಓಕೆ, ಬಟ್ ನೋಡ್ರಿ, ಬಟ್ ಇಲ್ಲಿ ನೋಡ್ರಿ ಎಷ್ಟು ಕೊಟ್ಟಾರ, 6 ಕೊಟ್ಟಾರು. ದೆನ್ ಹಾಗಾದ್ರೆ ಈಗ ಇಲ್ಲಿ +1 ಆಗೈತಿ ನೋಡ್ರಿ, ಹೌದಿಲ್ಲ? ಈಗ ಇಲ್ಲಿ ಏನಾಗೈತಪ್ಪ ಅಂದ್ರೆ +1 ಆಗೈತಿ, ದೆನ್ 6 ಆತು. ದೆನ್ ಎ ಅಂತಂದ್ರ ನೋಡ್ರಿ 1ನೇ ಲೆಟರ್, ಸೊ ಬಟ್ ಇಲ್ಲಿ ಕೊಟ್ಟಾರ ಏನ 2 ಅಂತ ಹೇಳಿ, ಹೌದಿಲ್ಲ? ಹಾಗಾದ್ರೆ ಇಲ್ಲೂ ಕೂಡ ಏನಪ್ಪಾ ಅಂದ್ರೆ +1 ಆಗೈತಿ. ದೆನ್ ಏನಾಯ್ತು, 2 ಬಂತು. ದೆನ್ ಟಿ ಅಂತಾರ 20ನೇ ಲೆಟರ್, -1 ಮಾಡ್ಕ್ಯಾಸ್ 19 ಅಂತ ಕೊಟ್ಟಾರ, ಹೌದಿಲ್ಲ? ನೋಡ್ರಿ 6 1 7 6 2 19, ಹೌದಾ ಇಲ್ಲ? ಇದ ಸೇಮ್ ಐತಿ ನೋಡ್ರಿ. ಓಕೆ, ಹಂಗಾರೆ ಏನ್ ಲಾಜಿಕ, ಒಂದನೇದ್ರಾಗ ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮಾಡ್ಯಾರ. ಸೊ ಹಂಗ ಮಾಡೋಣ ಅಂತ, ಅಲ್ಲೂ ಕೂಡ 5 ಲೆಟರ್ ಅದಾವ. ಸೊ ನೋಡ್ರಿ ಏನಂತಂದ್ರ ಈ ಪ್ರೈಮ್ ಅನ್ನುವಂಥದ ಎಷ್ಟದಾವ, 5 ಲೆಟರ್ ಅದಾವ. ಹಾಗಾದ್ರೆ ಇಲ್ಲಿ ಏನ್ ಮಾಡೋಣ್ರಿ, -1 ಸೊ ದೆನ್ +1 ದೆನ್ -1 ಮಾಡಿದ್ವಿ ಅಂದ್ರ, ದೆನ್ ಪಿ ಅಂತಂದ್ರ 16ನೇ ಲೆಟರ್. ಪಿ ಅಂತ ನೋಡ್ರಿ ಅಲ್ಫಾಬೆಟಿಕಲಿ ಎಷ್ಟನೇ ಆಕೈತಿ, 16 ಆಕೈತಿ. -1 ಮಾಡ್ರೆ ಎಷ್ಟು ಬರ್ಬೇಕು, 15 ಬರ್ಬೇಕು. 15, ಎಸ್. ಹಾಗಾದ್ರೆ ಆಪ್ಷನ್ ಎ ಮತ್ತು ಬಿ ಒಳಗೆ ಸಂಭವನೀಯತೆ ಐತಿ ನಮ್ದೀಗ. ಓಕೆ, ದೆನ್ ಹಾಗಾದ್ರೆ ಆರ್ ಅಂತಾರ ಎಷ್ಟು ಲೆಟರ್ಪ, 18ನೇ ಲೆಟರ್. ಸೊ -1 ಮಾಡಿದ್ರೆ ಎಷ್ಟು ಬಂತು, ಸೊ 17. ಆದ್ರೆ ಎರಡೂ ಕಡೆ ಮತ್ತೆ ನೋಡ್ರಿ 1517 ಬರ್ತೈತಿ. ಓಕೆ, ದೆನ್ ಇನ್ನು 3ನೇ ಲೆಟರ್ ನೋಡ್ರಿ ಐ ಐತಿ, ಹೌದಿಲ್ಲ? ಈ ಐ, ಸೊ ಐ ಇದ್ದಿದ್ದು ಏನಾಗೈತಿ, ಸೊ ನೋಡ್ರಿ, ಯಾಕಂದ್ರೆ 9ನೇ ಲೆಟರ್, ಸೊ ಇದಕ್ಕೆ +1 ಮಾಡ್ರ. ಓಕೆ, +1 ಮಾಡ್ರೆ ಎಷ್ಟು ಬಂತು, 10 ಬಂತು. ಹಾಗಾದ್ರೆ 151710 ಅಂದ್ರೆ ನೋಡ್ರಿ, ಸೊ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ದಾಗ ಸೊ ಐತೇನ್ ನೋಡ್ರಿ. ಓಕೆ, ಸೊ ಬಟ್ ಅಗೇನ್ ನೋಡ್ರಿ, ಎಂ ಅಂತಾರೆ ಎಷ್ಟು ಬಂತು, ಎಂ ಅಂದ್ರೆ ಎಷ್ಟು ಬತ್ತ, 13 ಲೆಟರ್. +1 ಮಾಡ್ರೆ ಎಷ್ಟು ಬರ್ಬೇಕು, 14 ಬರ್ಬೇಕು. ಬಟ್ ಇಲ್ಲಿಲ್ಲ, ಬಟ್ ನೋಡ್ರಿ ಇಲ್ಲ ಅಲ್ಲಿ, ರೈಟ್, ಹೌದಿಲ್ರಿ? ಓಕೆ, ನಿಮ್ಮ ಆನ್ಸರ್ ಹಾಗಾದ್ರೆ ಏನೈತಪ್ಪ, ಆನ್ಸರ್ ನೋಡ್ರಿ ಏನಾಗೈತಿ. ಈಗ ಸಪೋಸ್ ತಿಕ್ಕೋರಿ, ಈ ಆಪ್ಷನ್ ಎ ಒಳಗೂ ಕೂಡ ಆಪ್ಷನ್ ಎ ನಾವು ಒಂದ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಈಗ ಏನ್ ಮಾಡೋಣ ಅಂತಾರ, ಈಗ 151710, ಓಕೆ, 173 ಅಂತ ಕೊಟ್ಟಾರ ಅಂತ ತಿಕ್ಕೊಡ್ರಿ. ಓಕೆ, ಈಗ ನಮ್ಗೆ ಇಲ್ಲಿವರೆಗೆ ಕರೆಕ್ಟ್ ಬಂದೈತಿ, ಹೌದಿಲ್ಲ? ಬಟ್ ನೋಡ್ರಿ ಏನಾಯ್ತು, ಸೊ 173 ಅಂತ ಕೊಟ್ಟಾರ.
ಅಥವಾ ಸೊ ನೋಡ್ರಿ ಈ ರೀತಿ ಕೊಟ್ಟಾಗ ಸೊ ದೆನ್ ಏನ್ ಆಗತೈತಿ ಆಕ್ಚುಲಿ. ಓಕೆ, ಯಾಕಂದ್ರೆ ಲಾಜಿಕ್ ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್. ಓಕೆ, ದೆನ್ ಹಾಗಾದ್ರೆ ನೋಡ್ರಿ ಈಗಂತೂ ನಮಗೆ ಅರ್ಥ ಆಯ್ತು ಏನಪ್ಪಾ ಅಂದ್ರೆ ಇದು ರಾಂಗ್ ಆತಂತೆ. ಓಕೆ, ಸೊ ಹಾಗಾದ್ರೆ ಸೊ ಏನ್ ಆಕ್ಚುಲಿ ಐತಿ, ಸೊ ಹಾಗಾದ್ರೆ ಏನ್ ಆಕ್ಚುಲಿ ಐತಿ ಅಂತ ನೋಡಿದಾಗ ನೋಡ್ರಿ ನಾವಿಲ್ಲಿ ಸ್ವಲ್ಪ ಕೇರ್ ಆಗಿ ನೋಡ್ರಿ, ಕೇರ್ಫುಲ್ ಆಗಿ ಸ್ವಲ್ಪ ಚೆಕ್ ಮಾಡ್ರಿ. ಓಕೆ, ಸ್ವಲ್ಪ ಚೆಕ್ ಮಾಡ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇಲ್ಲಿ. ಓಕೆ, ಇಲ್ಲಿ ಏನಂತಾರ ನೋಡ್ರಿ, GREAT ಒಳಗ ಎಲ್ಲಿ ಪ್ಲಸ್ ಆಗತೈತಿ ಎಲ್ಲಿ ಮೈನಸ್ ಆಗತೈತಿ. ಓಕೆ, ನೋಡ್ರಿ ಈ ಅಲ್ಫಾಬೇಟ್ಸ್ ಒಳಗ ನಾವ್ ಏನಂತ ಕರಿತೀವಿ, ಕಾನ್ಸೋನೆಂಟ್ಸ್ ಮತ್ತು ಓವೆಲ್ಸ್ ಅಂತ ಮಾಡ್ತೀವಿ, ಹೌದಿಲ್ಲ. ಸೊ ನೋಡ್ರಿ ಎಲ್ಲಿ ಕಾನ್ಸೋನೆಂಟ್ ಐತಿ ಮೈನಸ್ ಆಗತಿ. ಓಕೆ, ಎಲ್ಲಿ ಕಾನ್ಸೋನೆಂಟ್ ಐತಿ ಅಲ್ಲಿ ಮೈನಸ್ ಆಗತಿ. ದೆನ್ ಈ A E I O U ಅನ್ನು ಏನಿವ ಓವೆಲ್, ಎಲ್ಲಿ ಓವೆಲ್ ಅದಾವ ಅಲ್ಲಿ ಪ್ಲಸ್ ಆಗತೈತಿ, ಹೌದಿಲ್ರಿ. ಎಲ್ಲಿ ಓವೆಲ್ಸ್ ಅದಾವಲ್ಲ ಅಲ್ಲಿ ಪ್ಲಸ್ ಆಗತೈತಿ ನೋಡಿ, ಆಗತೈತಿ ಏನಿಲ್ಲ. ಎಸ್, ಓಕೆ. ಹಾಗಾದ್ರೆ ದೆನ್ ಇಲ್ಲೂ ಕೂಡ ಏನಾಗಬೇಕು, ಸೊ ದೆನ್ ಎಲ್ಲಿ ಕಾನ್ಸೋನೆಂಟ್ ಅದಾವ ಅಲ್ಲಿ ಏನಾಗಬೇಕು, ಮೈನಸ್ ಆಗ್ಬೇಕು. ಓವೆಲ್ಸ್ ಇದ್ದಲ್ಲಿ ಪ್ಲಸ್ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಏನಾಕೈತಿ ನೋಡ್ರಿ, ಸೊ ಪಿ ಅಂತಂದ್ರ ಕಾನ್ಸೋನೆಂಟ್ -1, ಆರ್ ಅಂತಂದ್ರ ಕಾನ್ಸೋನೆಂಟ್ -1, ದೆನ್ ಐ ಅಂತಂದ್ರ ಏನ್ರಿ ಓವೆಲ್ ಆಕೈತಿ +1 ಮಾಡ್ಬೇಕು. ಎಂ ಅಂತಂದ್ರ ಕಾನ್ಸೋನೆಂಟ್ -1 ಆಗ್ಬೇಕು. ದೆನ್ ಇ ಅಂತಂದ್ರ ಓವೆಲ್ +1 ಆಗ್ಬೇಕ್ರಿ. ಕರೆಕ್ಟಾ? ಹಾಗಾದ್ರೆ ಈಗ ಬರೀರಿ. ಸೊ ಹಾಗಾದ್ರೆ ಪಿ 16 - 1 15, ಆರ್ ಅಂತಾರ 18 - 1 17, ಐ ಅಂತಾರ ನೋಡ್ರಿ 9, ಬಟ್ ಇಲ್ಲಿ +1 ಮಾಡ್ಬೇಕಂದ್ರ 10 ಆಯ್ತು. ಎಂ ಅಂತಾರ ನೋಡ್ರಿ 13, 13 - 1 12, ಇ ಅಂತಂದ್ರ ಏನ್ರಿ, ಸೊ 5 +1 ಮಾಡ್ರಿ ಏನ್ ಬಂದ್ರಿ 6 ಬಂತು. ಓಕೆ, ಹಾಗಾದ್ರೆ ನೋಡ್ರಿ ಆನ್ಸರ್ ಏನ್ ಬರ್ತದ 15171012 6. ಸೊ ನೋಡ್ರಿ ಆಪ್ಷನ್ ಎಲ್ಲಿ ಬಂತಪ್ಪ ಅಂದ್ರೆ ಆಪ್ಷನ್ ಬಿ. ಓಕೆ, ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್. ಸೊ ಈ ಒಂದು ಲಾಜಿಕ್ ಅರ್ಥ ಆಗಿರ್ಬೇಕು, ಯಾಕಂದ್ರ ಸೊ ಇಂಥ ಪ್ರಶ್ನೆ ಎಕ್ಸಾಮ್ದಾಗ ಬಂದೈತಿ, ನಾಳೆ ನಿಮಗೂ ಬರ್ಬೋದು. ಲಾಜಿಕ್ ನೆನಪಿಟ್ಕೊಳ್ರಿ ಸಾಕು. ಓಕೆ, ಅದೇನಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ, ಅದ್ರ ಏನು ಕೊಟ್ಟಾರ ನೋಡ್ರಿ, 0 3 8, ಓಕೆ, ಸೊ 15 24 35. ನೆಕ್ಸ್ಟ್ ಕ್ವಶನ್ ಮಾರ್ಕ್. ಓಕೆ, ಹಾಗಾದ್ರೆ ನಾವಿಲ್ಲಿ ಜಸ್ಟ್ ನೋಡ್ರಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ಸ್ ತೆಗೆದಾಗ ಓಕೆ ಎಷ್ಟು ಪ್ಲಸ್ ಆಗೈತೆಪ್ಪ ಅಂದ್ರೆ +3 ಆಗೈತಿ. ಕರೆಕ್ಟಾ? ಇಲ್ಲಿ ನೋಡ್ರಿ ಎಷ್ಟು ಪ್ಲಸ್ ಆಗೈತಿ ಅಂದ್ರ +5 ಆಗೈತಿ. ಇಲ್ಲಿ ನೋಡ್ರಿ ಎಷ್ಟು ಪ್ಲಸ್ ಆಗೈತಿ, 8 ಇದ್ದಿದ್ದು ನೋಡ್ರಿ ಒಮ್ಮೆ ಏನಾಗ್ಬಿಡ್ತು 15 ಆಯ್ತು. 8 ಇದ್ದಿದ್ದು ಎಷ್ಟಾಯ್ತು 15 ಆಗೈತಿ. ಸೊ ಹಾಗಾದ್ರೆ 8 ಇದ್ದಿದ್ದು 15 ಆಗ್ಬೇಕಾದ್ರೆ ಎಷ್ಟಾಯ್ತು ಪ್ಲಸ್, ಸೊ 7 ಆಯ್ತು. ಓಕೆ, ದೆನ್ ಇಲ್ಲಿ ಎಷ್ಟಾಯ್ತು 9 ಆಯ್ತು. ಇಲ್ಲಿ ಎಷ್ಟಾಗೈತಿ 24 35 ಅಂತಾರೆ, 24 35 ಅಂದ್ರ 11 ಪ್ಲಸ್ ಆಗೈತಿ, ಹೌದಿಲ್ಲ. ಹಾಗಾದ್ರೆ ನೋಡ್ರಿ ಏನ್ ಅನ್ನಿಸ್ತದ ನೋಡ್ರಿ 3 5 7 9 11 ಯಾವ ಸಂಖ್ಯೆಗಳು, ರೈಟ್, ಬೆಸ ಸಂಖ್ಯೆಗಳು ಅದಾವ. ಸೊ ಬೆಸ ಸಂಖ್ಯೆಗಳಂದ್ರೆ ಮುಂದಿನ ಬೆಸ ಸಂಖ್ಯೆ ಎಷ್ಟು ಬರ್ತೈತ್ರಿ 13 ಬರ್ತೈತಿ, ಹೌದಿಲ್ಲ. ಸೊ ಮುಂದಿನ ಬೆಸ ಸಂಖ್ಯೆ ಎಷ್ಟು ಬರ್ತೈತಿ 13 ಬರ್ತೈತಿ. ಹಾಗಾದ್ರೆ ಈ 35ಕ್ಕೆ 13 ಕೂಡಿಸ್ರಿ ಎಷ್ಟು ಬರ್ತೈತಿ ಅಂತಂದ್ರ 35ಕ್ಕೆ 13 ಕೂಡಿಸ್ರಿ ಎಷ್ಟು 38 48 ಬರ್ತೈತಿ ನೋಡ್ರಿ, ಹೌದಲ್ಲ. ಹಾಗಾದ್ರೆ ಈ 48 ಆಪ್ಷನ್ ಎಲ್ಲಿ ಐತೆ ನೋಡಿದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಭಾಳ ಈಸಿ ಕ್ವಶನ್ ಐತಿ. ಓಕೆ, ಬಟ್ ನೀವು ಸೀಕ್ವೆನ್ಸ್ ಚೆಕ್ ಮಾಡಿದ್ರೆ ಭಾಳ ಈಸಿಲಿ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತ್ರಿ? ಓಕೆ, ಅದೇನಾಗಾರ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎಸ್ ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರ ಒಂದು ಲಿಯಾಬಿಲಿಟಿ ಅನ್ನುವಂತ ಪದವನ್ನ LIBAIL ಅಂತ ನೋಡ್ರಿ ಯಾವ ರೀತಿ ಬರ್ದಾರ ಅಂದ್ರೆ ನೋಡ್ರಿ ಪೂರಾ ಒಂದು ಶಬ್ದ ಏನಾಗೈತಿ ರಿವರ್ಸ್ ಆಗ್ಬಿಡುತ್ತೆ. ಓಕೆ, ನೋಡ್ರಿ ಇದನ್ನ ನೋಡ್ರಿ ಏನಾಗೈತಿ Y, ದೆನ್ T, ದೆನ್ I. ಸೊ ಅಂದ್ರೆ ಏನಾಗ್ಬಿಡೈತಿ ಇದನ್ನ ಈ ಶಬ್ದ ರಿವರ್ಸ್ ಬರ್ದ್ ಬಿಟ್ಟಾರ ಅಷ್ಟೇ. ಓಕೆ, YTILIBAIL ಅಂತ ಬರ್ದಾರ ರಿವರ್ಸ್. ಓಕೆ, ಹಂಗ ದೆನ್ ಈ ಮೌಂಟೇನ್ ಅನ್ನ ಯಾವ ರೀತಿ ಬರೀಬೇಕು ಅಂತ ಕೇಳ್ತಾರ. ದೆನ್ ಮೌಂಟೇನ್ ಅನ್ನ ಬರಿಬೇಕಾದ್ರೆ ನೋಡ್ರಿ ಏನಾಕೈತಿ NIATNUOM, ಹೌದಲ್ಲ. ಹಾಗಾದ್ರೆ NIAT ಎಲ್ಲಿತ್ತು ನೋಡ್ರಿ NIAT. ಸೊ ಆಪ್ಷನ್ ಬಿ, ಆಪ್ಷನ್ ಬಿ NIATNUOM. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಸೊ ಸಿಂಪಲ್ ಐತ್ರಿ, ಇದು ಕೂಡ ಸಿಂಪಲ್ ಪ್ರಶ್ನೆ ಇರದ. ಓಕೆ, ಸೊ ದೆನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್ ಇಲ್ಲಿ ಒಂದು ಏನಪ್ಪಾ ಅಂದ್ರ ಒಂದು ಲಿಯಾಬಿಲಿಟಿ. ಓಕೆ, ಸೇಮ್ ಪದ ತಗೊಂಡಾರ ನೋಡ್ರಿ. ಲಿಯಾಬಿಲಿಟಿ ಪದದಲ್ಲಿ ಎಲ್ಲಾ ಅಕ್ಷರಗಳನ್ನು ವರ್ಣಮಾಲೆಯಂತೆ ಜೋಡಿಸಿದರೆ, ರೈಟ್, ಎಡಭಾಗದಲ್ಲಿರುವ 2ನೇ ಅಕ್ಷರ ಮತ್ತು ಬಲಭಾಗದಲ್ಲಿರುವಂತಹ 2ನೇ ಅಕ್ಷರದ ನಡುವೆ
ಎಷ್ಟು ಸ್ವರಗಳಿರುತ್ತವೆ ಅಂತ ಬರ್ದ. ಓಕೆ, ನೀವೇನ್ ಮಾಡ್ರಿ, ಒಂದು ಸ್ವಲ್ಪ ಬಿಡಿ ಬಿಡಿಸಿ ಬರೀರಿ ಅಕ್ಷರ. ನೋಡ್ರಿ, ಎಲ್, ಐ, ದೆನ್ ಎ, ಬಿ, ಐ, ಎಲ್, ಐ, ಟಿ, ವೈ. ಓಕೆ, ಸೊ ಈಗ ಇದ್ರೊಳಗೆ ಅಲ್ಫಾಬೆಟಿಕಲಿ ಫಸ್ಟ್ ಲೆಟರ್ ಬರೋದು ಯಾವ್ದಪ್ಪ ಅಂತ, ಫಸ್ಟ್ ಬರೋದು ಯಾವ್ದ್ರಿ, ಎ, ರೈಟ್. ದೆನ್ ಎರಡನೇ ಲೆಟರ್ ಬರ್ತೈತಿ ಯಾವ್ದ, ಬಿ. ದೆನ್ ಮೂರನೇ ಲೆಟರ್ ನೋಡ್ರಿ ಐ ಬರ್ತೈತಿ. ದೆನ್ ಐ ಬಟ್ ನೋಡ್ರಿ 1 2 3 ಸಲ ಐತಿ. ಹಾಗಾದ್ರೆ 3 ಸಲ ಐತಿ ಅಂದ್ರೆ 3 ಸಲ ಐ ಬರಿಬೇಕು. ಓಕೆ, ದೆನ್ ಐ ಆದ್ಮೇಲೆ ನೆಕ್ಸ್ಟ್ ನೋಡ್ರಿ ಯಾವ್ದು ಬರ್ತೈತಿ, ಎಲ್ ಬರ್ತೈತಿ. ದೆನ್ ಬಟ್ ಎಲ್ ಕೂಡ 2 ಸಲ ಇರೋದ್ರಿಂದ 2 ಸಲ ಎಲ್ ಬರಿತೀವಿ. ಓಕೆ, ನೆಕ್ಸ್ಟ್ ಉಳಿತೇನಿನ್ನ ಟಿ ವೈ. ಸೊ ಈ ಟಿ ವೈ ಒಳಗ ಫಸ್ಟ್ ಟಿ ನ ಬರ್ತೈತಿ, ಆಮೇಲೆ ಬರ್ತೈತಿ ವೈ. ಓಕೆ, ಸೊ ಹಾಗಾದ್ರೆ ಅಲ್ಫಾಬೆಟಿಕಲಿ ಬರೆದಾಗ ಸೊ ದೆನ್ ಹಾಗಾದ್ರೆ ನೋಡ್ರಿ, ಸೊ ಓಕೆ. ಹಾಗಾದ್ರೆ ಈಗ ನಮಗೆ ಇಲ್ಲಿ ಕ್ವಶನ್ ಏನ್ ಕೇಳ್ಯಾರ ಅಂತಾರ, ಸೊ ಎಷ್ಟು ಲೆಟರ್ಸ್ ಬದಲಾಗದೆ ಉಳ್ದಾವ ಅಂತ ಕೇಳಿಲ್ಲ. ಏನಂತ ಕೇಳ್ತಾರ ನೋಡ್ರಿ, ಎಡಭಾಗದಲ್ಲಿರುವ ಎರಡನೇ ಅಕ್ಷರ. ಹಾಗಾದ್ರೆ ಎಡಭಾಗ ಅಂತಾರೆ ಈ ಕಡೆಯಿಂದ ನೋಡಿ, ಚೇಂಜ್ ಮಾಡಿದ್ಮೇಲೆ ಎಡಭಾಗ ಅಂದ್ರೆ ಇದಾಕೈತಿ ಎರಡನೇ ಅಕ್ಷರ, ರೈಟ್. ದೆನ್ ಹಾಗಾದ್ರೆ ಬಲಭಾಗದಲ್ಲಿರುವ ಎರಡನೇ ಅಕ್ಷರ, ಹಾಗಾದ್ರೆ ಬಲಗಡೆಯಿಂದ ನೋಡ್ರಿ ಎರಡನೇ ಅಕ್ಷರ ಅಂತಂದ್ರೆ ಟಿ ಆಕೈತಿ, ರೈಟ್. ಸೊ ನಡುವೆ, ಅಕ್ಷರದ ನಡುವೆ ಎಷ್ಟು ಸ್ವರಗಳಿರುತ್ತವೆ ಅಂತ ಕೇಳ್ತಾರ. ಸ್ವರಗಳು ಅಂತಾರೆ ಏನ್ರಿ, ಎ, ಇ, ಐ, ಓ, ಯು ಇವ್ರ. ಓಕೆ, ಹಾಗಾದ್ರೆ ನೋಡ್ರಿ ಇಲ್ಲಿ ನೋಡಿದಾಗ ಈ ಐ ಅನ್ನೋದು ಕೂಡ ಸ್ವರ, ರೈಟ್. ಅಗೇನ್ ಐ 3 ಐಗಳು ಅದಾವಲ್ರಿ. ಸೊ 3 ಐ ಅದಾವ, ಬಟ್ ಈ ಎಲ್ ಏನಾರ ಸ್ವರ ಹಾಕವ ಇಲ್ಲ. ಓಕೆ, ಆದ್ರೆ ಎಷ್ಟು ಸ್ವರಗಳಿದಾವ, ಸೊ 1 2 3. ಸೊ 3 ಸ್ವರಗಳಿದಾವ್ರಿ. ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾದ್ರೆ ಇದು ಪ್ರಶ್ನೆ ನೋಡ್ರಿ, ಇದು ಕೂಡ ಈ ತರ ಪ್ರಶ್ನೆಗಳು ಕೂಡ ಎಕ್ಸಾಮ್ದಾಗ ಕೇಳಬಹುದು. ಓಕೆ, ಸೊ ತಯಾರಿ ಮಾಡ್ತಾ ಇರ್ರಿ. ಓಕೆ, ಸೊ ಹಾಗಾದ್ರೆ ನೋಡೋಣಂತ. ಸೊ ಎಸ್, ಸೊ ಇಲ್ಲಿಗೆ ನೋಡ್ರಿ ಏನಪ್ಪಾ ಅಂದ್ರ, ಸೊ ಈ ಒಂದು ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ. ಸೊ ದೆನ್ ಇದೇ ರೀತಿಯಾದಂತ ಮುಂದಿನ ಪ್ರಶ್ನೆಗಳು ನಿಮಗ ಬೇಕಾಗಿತ್ತು ಅಂತಂದ್ರೆ ಸೊ ದೆನ್ ಡೆಫಿನೆಟ್ಲಿ ನೋಡ್ರಿ. ಸೊ ದೆನ್ ನೀವು ಏನ್ ಮಾಡ್ಬೋದು, ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ದೆನ್ ನೆಕ್ಸ್ಟ್ ಕ್ಲಾಸ್ನ ಮಾಡಿ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಓಕೆ, ಅದಲ್ಲದೆ ನಿಮಗೆ ಒಂದು ಪ್ರಶ್ನೆನ ಇಲ್ಲಿ ಕೊಡ್ತಾ ಇದ್ದೀನಿ, ಏನಪ್ಪಾ ಅಂತಂದ್ರ, ಸೊ ನೋಡ್ರಿ ಈ ಎಜುಕೇಶನ್ ನೋಡ್ರಿ ಏನ, ಎಜುಕೇಶನ್. ಓಕೆ, ಈ ಎಜುಕೇಶನ್ ಅನ್ನುವಂತ ಶಬ್ದವನ್ನ ಆಂಗ್ಲ ಭಾಷೆಯ ವರ್ಣಮಾಲೆ ಅನುಸಾರ ಬರೆದಾಗ ಎಷ್ಟು ಅಕ್ಷರಗಳು ಬದಲಾಗದೆ ಉಳಿತಾವ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಹಾಗಾದ್ರೆ ಎಲ್ಲರೂ ಕಮೆಂಟ್ ಮಾಡ್ರಿ. ಈ ಪ್ರಶ್ನೆ ಅರ್ಥ ಆಗಿತ್ತಂದ್ರ ಸೊ ದೆನ್ ಡೆಫಿನೆಟ್ಲಿ ನೀವು ಕಮೆಂಟ್ ಹಾಕ್ಲೇಬೇಕು, ಕಮೆಂಟ್ ಮಾಡಲೇಬೇಕು. ಸೊ ದೆನ್ ಸೊ ಅಗೇನ್ ಸೊ ನಿಮ್ಮೆಲ್ಲ ಒಂದು ಏನಪ್ಪಾ ಅಂದ್ರೆ 1 ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದಾವೆ. ಸೊ ನಿಮಗೆಲ್ಲರಿಗೂ ಏನಪ್ಪಾ ಅಂತಂದ್ರೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.